ಓಕೆ, ನಮಸ್ತೆ ಎಲ್ಲರಿಗೂ. ಕೆ ಎ ಪರೀಕ್ಷೆಗಳಿಗೆ ಸಿದ್ಧರಾಗ್ತಿದ್ದೀರಾ? ಕೆ ಎ ಪರೀಕ್ಷೆಗಳಲ್ಲಿ ನಾನು ಹೇಳ್ತಿದ್ದೆ ತುಂಬ ವಿ ವಿ ಐ ಪಿ ಟಾಪಿಕ್ಸ್ನ ನಾನು ಮಾಡ್ತಾ ಇದ್ದೆ. ಆ ವಿ ವಿ ಪಿ ಟಾಪಿಕ್ಸಲ್ಲಿ ಕಂಟಿನ್ಯೂ ಕೆಲವು ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಬಯಾಲಜಿನಲ್ಲಿ ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಸತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದರಲ್ಲಿ ಬರೋ ಎನ್ಸೈಮ್ಸ್ಗಳಾಗಿರ್ಬೋದು, ಮತ್ತು ಪ್ರೋಸೆಸ್, ಯಾವ ಒಂದು ಪ್ರೋಸೆಸ್ ನಡೆಯುತ್ತೆ ನಮ್ಮ ಡೈಜೆಷನ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ನೋಡಿ, ಇಂಡೈಜೆಷನ್ ಆಗಿರ್ಬೋದು, ಇಂಜೆಷನ್ ಮತ್ತು ಡೈಜೆಷನ್ ಅಥವಾ ಅಬ್ಸಾರ್ಪ್ಷನ್, ಇದನ್ನು ಆರ್ಡರ್ ವೈಸಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದೇ ರೀತಿ ಮಾನವನ ಡೈಜೆಸ್ಟಿವ್ ಸಿಸ್ಟಮ್ ಪರೀಕ್ಷಾ ದೃಷ್ಟಿಯಿಂದ, ಕೆ ಎ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ನಾನು ಇಲ್ಲಿ ಹೈಲೈಟ್ಸ್ ಹೇಳ್ತಾ ಹೋಗ್ತೀನಿ. ತುಂಬ ಡೀಟೇಲಾಗಿ ನೀವು DSCRT ಪುಸ್ತಕದಲ್ಲಿ ಅಥವಾ NCERT ಪುಸ್ತಕದಲ್ಲಿ ಇದನ್ನು ನೋಡ್ಕೋಬೋದು. ನಾನು ನಿಮ್ಗೆ ಒಂದು ಹೈಲೈಟ್ಸ್ ಯಾವ ರೀತಿ, ಯಾವುದು ಪ್ರಮುಖ ಅಂಶಗಳನ್ನ ನೀವು ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. 6 ಅಂಗಗಳ ಮೂಲಕ ಏನಾಗುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಡೆಯುತ್ತೆ. 6 ಅಂಗಗಳ ಮೂಲಕ ಆಹಾರ ನಮ್ಮ ಬಾಯಿಂದ ತೆಗೆದುಕೊಂಡು ನಮ್ಮ ಗುದದ್ವಾರದಲ್ಲಿ ಬರುವ ಪ್ರೋಸೆಸ್ಗಳಲ್ಲಿ ನಡೆಯುವಂಥ ಕ್ರಿಯೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಟಾಪಿಕ್ಸ್, ಎಕ್ಸಾಮ್ಸಲ್ಲಿ ಏನು ರಿಪೀಟೆಡ್ ಆಗಿರೋ ಟಾಪಿಕ್ಸ್ನ ನಾನು ಇಲ್ಲಿ ಮಾತ್ರ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ತುಂಬ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಲ್ಲ, ಯಾಕೆಂದರೆ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಹೈಲೈಟ್ಸ್ ಹೇಳ್ತಾ ಇರೋದ್ರಿಂದ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತಾ ಇರೋದ್ರಿಂದ ನಾನು ಇಲ್ಲಿ ಡೀಟೇಲ್ ಆಗಿ ಮಾಡಲ್ಲ. ನೀವು ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ರೆ, ಒಂದು 10 ರಿಂದ 15 ನಿಮಿಷ ವರ್ಕ್ ಮಾಡಿದ್ರೆ ಇದ್ರ ಮೇಲೆ ಒಂದು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ಕೆ ಎ ಪರೀಕ್ಷೆಗಳಲ್ಲಿ. ಹಾಗೆ ಗೊತ್ತಾಗ್ತದೆ. ಹಾಗಾಗಿ ವಿ ಟಾಪಿಕ್ಸ್ನ ನೋಡ್ತಾ ಇದ್ದೀರಾ, ವೆರಿ ಇಂಪಾರ್ಟೆಂಟ್ ಅಂತ. ಅಂದರೆ ಪರೀಕ್ಷೆಗಳು ಈಗ ಆಲ್ರೆಡಿ ಕೇಳಿದಂಥ ಟಾಪಿಕ್ಗಳ ಮೇಲೆ ಅಷ್ಟೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ರ್ಯಾಂಡಮ್ ಆಗಿ ಪಿಕ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಇದನ್ನು UPSC ಆಗಿರ್ಬೋದು, ಮತ್ತು CDS ಎಕ್ಸಾಮ್ಗಳು, NDA ಎಕ್ಸಾಮ್ಗಳು ಮತ್ತು KE ಎಕ್ಸಾಮ್ಸ್ಗಳಲ್ಲಿ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾವುದೇ ಪ್ರಶ್ನೆ NDA ಅಥವಾ UPSC ಅಥವಾ CDS ಎಕ್ಸಾಮಲ್ಲಿ ರಿಪೀಟ್ ಆದರೆ ಅದು ಆ ಪ್ರಶ್ನೆ ನಮ್ಮ ಕರ್ನಾಟಕದ ಪರೀಕ್ಷೆಗಳಲ್ಲಿ ರಿಫ್ಲೆಕ್ಟ್ ಆಗೋ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದನ್ನ ಬೇಸ್ ಮೇಲೆ ಇಟ್ಕೊಂಡು ನಾವು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಗೊತ್ತಾಗುತ್ತೆ, ಮಾನವ ಜೀರ್ಣಾಂಗ ವ್ಯೂಹ ಅಂತ ನೋಡ್ತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ಇದು ನೋಡಿ, ನಮ್ಮ ಆಹಾರ ತಗೊಂಡಂಥ ಆಹಾರ ಕಾಂಪ್ಲೆಕ್ಸ್ ಆಗಿರುತ್ತೆ, ಸಂಕೀರ್ಣವಾಗಿರುತ್ತೆ. ಅದನ್ನು ಏನು ಮಾಡುತ್ತೆ, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡಿ ಆಹಾರ ಪದಾರ್ಥ ಸರಳವಾದ ಪೋಷಕಾಂಶಗಳನ್ನು ನ್ಯೂಟ್ರಿಷನ್ಸ್ ಆಗಿ ವಿಘಟಿಸಿ ದೇಹ ಅವುಗಳನ್ನು ಹೀರಿಕೊಳ್ಳುವಂತೆ ಮಾಡುವ ವ್ಯವಸ್ಥೆಯೇ ಈ ಒಂದು ಡೈಜೆಸ್ಟಿವ್ ಸಿಸ್ಟಮ್. ನಾವು ತಿಂದಂಥ ಆಹಾರ ಕಾರ್ಬೋಹೈಡ್ರೇಟ್ಸ್ ಆಗಿ ತಿಂದಿರ್ತೀವಿ, ಪ್ರೋಟೀನ್ ಆಗಿ ತಿಂದಿರ್ತೀವಿ, ಮತ್ತು ವಿಟಮಿನ್ಸ್ ಆಗಿ ತಿಂದಿರ್ತೀವಿ. ಅವುಗಳನ್ನು, ಅದರಲ್ಲಿರೋ ಪೋಷಕಾಂಶಗಳನ್ನು, ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ಎಲ್ಲವೂ ಒಂದೇ ಸತಿ ಅಬ್ಸರ್ವ್ ಆಗಲ್ಲ. ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ರೀತಿಯ ಅಬ್ಸಾರ್ಪ್ಷನ್ ನಡೀತಾ ಹೋಗುತ್ತೆ. ಹಾಗಾಗಿ ಆ ಅಬ್ಸಾರ್ಪ್ಷನ್ ಯಾವ ರೀತಿ ನಡೆಯುತ್ತೆ, ಅದೆಷ್ಟು ಒಂದು ಇದರಲ್ಲಿ 5 ಸ್ಟೇಜಲ್ಲಿ ನಡೆಯುತ್ತೆ ಮತ್ತು 6 ಅಂಗಗಳು ಅದರ ಮೂಲಕ ಭಾಗವಹಿಸ್ತವೆ. ಪ್ರಶ್ನೆ ಕೇಳ್ಬೋದು, ಎಷ್ಟು ಸ್ಟೇಜಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ 5 ಸ್ಟೇಜಲ್ಲಿ ನಡೆಯುತ್ತೆ. ಒಂದು ಅಂತರ್ಗ್ರಹಣ ಅಂತ ಕರಿತೀವಿ ಅಥವಾ ಇಂಜೆಕ್ಷನ್ ಅಂತ ಕರಿತೀವಿ. ಗೊತ್ತಾಗ್ತಿದೆ, ವೆರಿ ಇಂಪಾರ್ಟೆಂಟ್. ಬಾಯಿಯ ಮೂಲಕ ಆಹಾರ ದೇಹದೊಳಗೆ ತೆಗೆದುಕೊಳ್ಳುವುದು. ನೋಡಿ, ಬಾಯಿಯ ಮೂಲಕ ಆಹಾರವನ್ನು ನೀವು ತೆಗೆದುಕೊಳ್ಳೋದಕ್ಕೆ ಅಂತ ಕರಿತೀವಿ. ನೋಡಿ, ಈ ಪ್ರೋಸೆಸ್ನ ಕೇಳಿದ್ದಾರೆ. 1st, 2nd, 3rd, 4th, 5th ಈ ಥರ ಸ್ಟೇಜ್ಗಳನ್ನ ಕೇಳಿದ್ದಾರೆ. ಇದನ್ನು ಆರ್ಡರ್ ವೈಸಲ್ಲಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ನೀವು ನೋಡಿರ್ತಾರೆ ಲಾಸ್ಟ್ KE ಎಕ್ಸಾಮ್ಸಲ್ಲಿ ಇದ್ರ ರಿಪೀಟ್ ಆಗಿದೆ ಕ್ವಶನ್. ಓಕೆನಾ? ನೋಡಿ, ಜೀರ್ಣಕ್ರಿಯೆ, ಡೈಜೆಷನ್ ಆಗೋದು, ಸಂಕೀರ್ಣ ಆಹಾರವನ್ನು ಯಾಂತ್ರಿಕ ಮತ್ತು ರಾಸಾಯನಿಕ ಸರಳ ಘಟಕಗಳಾಗಿ ಒಡೆಯುವುದು. ಏನು ಡೈಜೆಷನ್ ಅಂದರೆ, ನಮ್ಮದು ಕಾಂಪ್ಲೆಕ್ಸ್ ಇರುತ್ತೆ. ಯಾವತ್ತು ಊಟ ತಿಂದಾಗ ನಾವು ಅದು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಅಥವಾ ವಿಟಮಿನ್ಸ್ ಏನು ಮಿಕ್ಸ್ ಆಗಿರುತ್ತಲ್ಲ, ಅದನ್ನು ಬ್ರೇಕ್ ಡೌನ್ ಮಾಡೋದ ಕೆಲಸ ಡೈಜೆಷನ್ ಅಂತ ಕರಿತೀವಿ. ಈ ಒಂದು ಪ್ರೋಸೆಸ್ ನಡೆಯುತ್ತೆ. ನಂತರ ಬರೋದು ಅಬ್ಸಾರ್ಪ್ಷನ್ ಅಂತ ಬರುತ್ತೆ. ಗೊತ್ತಾಗ್ತಿದೆ? ಅಂದರೆ ಅದರಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳೋದು. ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಒಂದು ಕಾರ್ಯ ಮಾಡೋದು ಯಾವುದಪ್ಪ ಅಂತಂದರೆ ಕರುಳು, ಸಣ್ಣ ಕರುಳು, ಅದರಲ್ಲೂ ಎಸ್ಪೆಷಲಿ ಸಣ್ಣ ಕರುಳು. ಗೊತ್ತಾಗ್ತಿದೆಯಾ? ಅಂದರೆ ಜೀರ್ಣವಾದ ಪೋಷಕಾಂಶಗಳು ಎಲ್ಲಿ ಅಬ್ಸಾರ್ಬ್ ಆಗ್ತದೆ ಅಂದರೆ ಸಣ್ಣ ಕರುಳಿನ ಮೂಲಕ ಅಬ್ಸರ್ವ್ ಆಗಿ ರಕ್ತಕ್ಕೆ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಇದ್ರ ಮೇಲೆ ಪ್ರಶ್ನೆನ ಕೇಳಿದ್ದಾರೆ, ಈ ಪ್ರೋಸೆಸ್ ಮೇಲೆ ಪ್ರಶ್ನೆನ ಕೇಳಿದ್ದಾರೆ, ಮತ್ತೆ ಈ ಒಂದು ಏನು ಅಬ್ಸಾರ್ಪ್ಷನ್ ಅಂದ್ರೆ ಏನು ಅಂತಲೂ ಸಹ ಕೇಳಿದ್ದಾರೆ. ಅಬ್ಸಾರ್ಪ್ಷನ್ ಅಂದ್ರೆ ಏನಿಲ್ಲ, ಡೈಜೆಷನ್ ಆದಂಥ ಫುಡ್ಡು ಅಥವಾ ಜೀರ್ಣವಾದಂಥ ಆಹಾರ ಪೋಷಕಾಂಶಗಳು, ಆಹಾರದಲ್ಲಿರುವ ಪೋಷಕಾಂಶಗಳು ಸಣ್ಣ ಕರುಳಿನಲ್ಲಿ ಹೀರಲ್ಪಟ್ಟು, ಗೊತ್ತಾಗ್ತಿದೆಯಾ, ಅದನ್ನು ರಕ್ತಕ್ಕೆ ಸೇರಿಸುವ ಒಂದು ಪ್ರಕ್ರಿಯೆ ಏನಂತ ಅಬ್ಸಾರ್ಪ್ಷನ್ ಅಂತ ಕೇಳ್ತಾರೆ. ಓಕೆನಾ? ದಿಸ್ ಇಸ್ ದ 3rd ಸ್ಟೇಜ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್. ನೆಕ್ಸ್ಟ್, ಇದು ಸಹ ಸಾಂಘೀಕರಣ, ಅಸಿಮಿಲೇಷನ್ ಅಂತ ಕರೀತಾರೆ. ಸಾಂಘೀಕರಣ ಅಂತ ಕೇಳಿದ್ರೆ ರಕ್ತಕ್ಕೆ ಸೇರಿದ ಪೋಷಕಾಂಶಗಳನ್ನು ಜೀವಕೋಶಗಳು, ನೋಡಿ ಈಗ ಕರುಳಿನ ಮೂಲಕ ಅಬ್ಸರ್ವ್ ಆದಂಥ ಪೋಷಕಾಂಶಗಳನ್ನು ಜೀವಕೋಶಗಳು, ಗೊತ್ತಾಗ್ತಿದೆಯಾ, ಏನಾಗ್ತದೆ, ಹೀರಿಕೊಂಡು ಶಕ್ತಿ ಮತ್ತು ಬೆಳವಣಿಗೆಗೆ ಬಳಸುವುದು. ಇದನ್ನ ಸಾಂಘೀಕರಣ ಅಥವಾ ಅಸಿಮಿಲೇಷನ್. ವಾಟ್ ಇಸ್ ಅಸಿಮಿಲೇಷನ್ ಅಂತ ಕೇಳ್ತಾರೆ. ಇಂಪಾರ್ಟೆಂಟ್, ವಾಟ್ ಈಸ್ ಅಸಿಮಿಲೇಷನ್ ಪ್ರಶ್ನೆ ಬಂದಿದೆ. ಗೊತ್ತಾಯ್ತಾ ಮಕ್ಕಳ? ಬಂದಿದೆ, ನೀವು ನೋಡಿರ್ತೀರಾ. ತುಂಬ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ತುಂಬ ವೆರಿ ಇಂಪಾರ್ಟೆಂಟ್. ಅಸಿಮಿಲೇಷನ್ ಅಂತ ಕರೀತಾರೆ, ಸಾಂಘೀಕರಣ ಅಂತ ಕೇಳ್ತಾರೆ. ಗೊತ್ತಾಗ್ತಿದೆ. ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಇಸ್ ದ ವಿಸರ್ಜನೆ. ಗೊತ್ತಾಗ್ತಿದೆಯಾ? ಎಜೆಕ್ಷನ್ ಅಂತ ಕರೀತಾರೆ. ಜೀರ್ಣವಾದ ತ್ಯಾಜ್ಯವನ್ನು ದೇಹದಿಂದ ಹೊರ ಹಾಕುವುದು. ಎಷ್ಟು ಸ್ಟೇಜಲ್ಲಿ ನಡೆಯುತ್ತೆ ಅಂತ ನೀವು ಕೇಳಿದ್ರೆ 5 ಹಂತಗಳಲ್ಲಿ ಏನಾಗುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಡೆಯುತ್ತೆ. ಈ ಹಂತಗಳನ್ನ ನೆನಪಲ್ಲಿಟ್ಕೊಳ್ಳಿ. ಗೊತ್ತಾಗ್ತಿದೆಯಾ? ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಪದಗಳ ವ್ಯತ್ಯಾಸ ಆದರೆ ಅದ್ರ ಬಗ್ಗೆ ವರಿ ಮಾಡಬೇಡಿ. ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಇಂಗ್ಲೀಷಲ್ಲಿ ನೋಡ್ಕೊಂಡಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ಹೇಳೋದು, ಸೈನ್ಸ್ನ ಯಾವತ್ತೂ ಸ್ವಲ್ಪ ಇಂಗ್ಲೀಷಲ್ಲಿ ಓದಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ, ಕನ್ನಡ ಮೀಡಿಯಂ ಇದ್ದರೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ಗೆ ಪ್ರಾಬ್ಲಮ್ ಆಗಲ್ಲ. ಕನ್ನಡ ಮೀಡಿಯಮ್ಗೆ ಏನಾಗುತ್ತೆ, ಕೆಲವರು ಬುಕ್ಕಲ್ಲಿ ಕೆಲವರು ಥರ ಪದಗಳನ್ನ ಬರೆದಿರ್ತಾರೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಸ್ವಲ್ಪ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಇದೇ ಇರುತ್ತೆ. ಗೊತ್ತಾಗ್ತಿದೆಯಾ? ಅದನ್ನು ನೆನ್ಪಿಡಿ. ಅಟ್ಲೀಸ್ಟ್ ನಿಮಗೆ
ಅದು ಹೆಡ್ಡಿಂಗ್ಸ್ ಆದ್ರೂ ತಿಳ್ಕೊಳ್ಳಿ ಸಾಕು. ಈಗ ಸಾಂಘೀಕರಣ ಅಂತ ಓದಿರ್ತೀರಾ, ಅಸಿಮಿಲೇಷನ್ ಅಂತ ಡೈರೆಕ್ಟ್ ಆಗಿ ಅಸಿಮಿಲೇಷನ್ ಅಂತ ಕೊಟ್ಬಿಡ್ತಾನೆ. ಅರ್ಥ ಆಗ್ತಿದೆಯಾ? ಅಸಿಮಿಲೇಷನ್ ಎಂದರೆ ಅಂತ ಕೊಟ್ಬಿಟ್ಟು ನೀವು ಕೊಟ್ಬಿಡ್ತಾರೆ. ನೀವು ಅಸಿಮಿಲೇಷನ್ ಪದ ಗೊತ್ತಿರಲಿಲ್ಲ ಅಂತಂದ್ರೆ ಇದಕ್ಕೆ ಆನ್ಸರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ನೀವು ಓದಿದ್ರು ಕಷ್ಟ ಆಗುತ್ತೆ. ಅದಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಪದಗಳಲ್ಲಿ ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಜೀರ್ಣಾಂಗವ್ಯೂಹದ ಅಂಗಗಳು ಮತ್ತು ಕಾರ್ಯವಿಧಾನ. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಯಾವ ರೀತಿ ಪ್ರೋಸೆಸ್ ನಡೀತೇನೆ ಅಂತ. ಈಗ ನಾವು ಹೇಳ್ತೀವಿ ಯಾವುದರ ಮೂಲಕ ನಾವು ಆಹಾರ ತೆಗೆದುಕೊಳ್ತೀವಿ, ಬಾಯಿಯ ಮೂಲಕ ಅಥವಾ ಮೌತ್ ಮೂಲಕ ನಾವು ಬಾಯಿಯನ್ನು ತೆಗೆದುಕೊಂತೀವಿ. ಅಲ್ಲಿ ಲಾಲಾರಸ ಗ್ರಂಥಿಗಳು ಏನ್ ಮಾಡ್ತಾರೆ, ಆಹಾರ ಸೇವನೆ ಪ್ರಾಥಮಿಕವಾಗಿ ಜೀರ್ಣಕ್ರಿಯೆಯನ್ನು ಪ್ರಾರಂಭ ಮಾಡ್ತವೆ. ಗೊತ್ತಾಗ್ತಿದೆ? ಫಸ್ಟ್ ನಾವು ಬಾಯಿ ನಡೀತೀವಿ, ಅದರಲ್ಲಿ ಏನಾಗುತ್ತೆ, ಯಾವ ತುಂಬಾ ಮೈನ್ ಇದು ಭಾಗವಹಿಸಿದ್ರೆ ಹಲ್ಲುಗಳು ಮತ್ತು ಲಾಲಾರಸ, ಇವೆರಡು ಕೆಲಸ ತುಂಬಾ ಇಂಪಾರ್ಟೆಂಟ್. ಹಲ್ಲುಗಳು ಏನ್ ಮಾಡ್ತಾವೆ, ಆಹಾರವನ್ನು ಕಡಿದು ಅಥವಾ ಜಿಗಿದು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತಾರೆ. ಇದನ್ನ ಯಾಂತ್ರಿಕ ಜೀರ್ಣಕ್ರಿಯೆ ಅಂದ್ರೆ ಮೆಕ್ಯಾನಿಕಲ್ ಆಗಿ, ಅಂದ್ರೆ ನಾವು ತಿಂದಂತ ಫುಡ್ನ ಏನ್ ಮಾಡ್ತೀವಿ, ನಾವು ಹಲ್ಲುಗಳ ಸಹಾಯದಿಂದ ಏನ್ ಮಾಡ್ತೀವಿ, ಅಗಿತೀವಿ ಅಥವಾ ಜಗಿತೀವಿ, ಕರಿತೀವ. ಅವಾಗ ಏನಾಗುತ್ತೆ, ಫುಡ್ ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ, ಚಿಕ್ಕ ಚಿಕ್ಕ ಕಣಗಳಾಗಿ ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಸಲೈವ ಮಿಕ್ಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಏನಾಗುತ್ತೆ, ನಮ್ಮ ಲಾಲಾರಸ ಗ್ರಂಥಿಗಳಿಂದ ಏನಾಗುತ್ತೆ, ಲಾಲಾರಸ ಸ್ರವಿಕೆ ಆಗುತ್ತೆ. ಅದರಲ್ಲಿ ಟಯಲಿನ್ ಅಥವಾ ಅಮಿಲೇಸ್ ಅಂತ ಇರುತ್ತೆ. ಗೊತ್ತಾಗ್ತದೆ? ಸಲೈವರಿ ಅಮೈಲೇಸ್ ಅಂತ ಕರೀತಾರೆ ಅದನ್ನ. ಗೊತ್ತಾಗ್ತಿದೆ? ವೆರಿ ಇಂಪಾರ್ಟೆಂಟ್. ಯಾವ ಅಮೈಲೇಸ್ ಅಂದ್ರೆ ಸಲೈವರಿ ಅಮೈಲೇಸ್, ಇಂಪಾರ್ಟೆಂಟ್. VIP ಗೊತ್ತಾಗ್ತದೆ ಎಂಬ ಎಂಜೈಮ್ ಇರುತ್ತೆ. ಯಾವ ಎಂಜೈಮ್ ಅಂತ ಕೇಳಬಹುದು, ಪ್ರಶ್ನೆ ಬಂದಿದೆ. ಲಾಲಾರಸದಲ್ಲಿರೋದು ಸಲೈವರಿ ಅಮೈಲೇಸ್. ಗೊತ್ತಾಗ್ತಿದೆಯಾ? ಸಲೈವರಿ ಗ್ಲ್ಯಾಂಡ್ಸ್ ಯಾವ್ದನ್ನ, ಒಂದು ಸಲೈವರಿ ಅಮೈಲೇಸ್ ನಮ್ಮ ಎಂಜೈಮ್ ನ ಬಿಡುಗಡೆ ಮಾಡುತ್ತೆ. ನೆನೆ ಹೇಳಿದೆ ನಾನು, ಗ್ಲ್ಯಾಂಡ್ಸ್ ಬಗ್ಗೆ ಹೇಳ್ತಾ ಇದ್ದೆ, ಗ್ರಂಥಿಗಳ ಬಗ್ಗೆ ಹೇಳ್ತಿದ್ದೆ. ಎಂಡೋಕ್ರೈನ್ ಗ್ಲ್ಯಾಂಡ್, ಎಕ್ಸೋಕ್ರೈನ್ ಗ್ಲ್ಯಾಂಡ್, ಅಂತಃಸರಣ ಗ್ರಂಥಿಗಳು, ಬಹಿಸ್ಸರಣ ಗ್ರಂಥಿಗಳು. ಗೊತ್ತಾಗ್ತಿದೆಯಾ? ಹಾಗಾಗಿ ಈ ಸಲೈವರಿ ಗ್ಲ್ಯಾಂಡ್ಸ್ ಯಾವ ಒಂದು ಗ್ರಂಥಿ, ಕಮೆಂಟ್ ಮಾಡಿ. ಓಕೆನಾ? ನೀವೇ ತಿಳ್ಕೋಬೇಕು. ಗೊತ್ತಾಗ್ತಿದೆ? ನೋಡೋಣ, ಕಮೆಂಟ್ ಮಾಡಿ ನೋಡೋಣ ಯಾರು ಫಸ್ಟ್ ಕಮೆಂಟ್ ಮಾಡ್ತಾರೆ. ನೆಕ್ಸ್ಟ್, ಆಹಾರದಲ್ಲಿ ಪಿಷ್ಟವನ್ನು ಗ್ಲೂಕೋಸ್ ಅನ್ನು ಮಾಲ್ಟೋಸ್ ಆಗಿ ಬದಲಾಯಿಸಲು ಪ್ರಾರಂಭಿಸುತ್ತದೆ. ನೋಡಿ, ಆಹಾರದಲ್ಲಿರುವ ಪಿಷ್ಟ, ಸ್ಟಾರ್ಚ್, ನಾವು ತಿನ್ನುವಂತ ಆಹಾರ, ಯಾವುದೇ ಆಹಾರ, ನಾವು ಅನ್ನ ತಿನ್ನಿ, ಗೋಧಿ ತಿನ್ನಿ, ರಾಗಿ ತಿನ್ನಿ, ಯಾವುದೇ ತಿನ್ನಿ, ಅದು ಇಸ್ ಇನ್ ಅ ಫಾರ್ಮ್ ಆಫ್ ಸ್ಟಾರ್ಚ್ ಅಲ್ವಾ? ಆ ಸ್ಟಾರ್ಚ್ ಏನ್ ಮಾಡುತ್ತೆ, ಗ್ಲೂಕೋಸ್ ಅಥವಾ ಮಾಲ್ಟೋಸ್ ಆಗಿ ಇದು ಬದಲಾಯಿಸಲು ಸ್ಟಾರ್ಟ್ ಮಾಡುತ್ತೆ. ಯಾವುದು ಸಲೈವರಿ ಅಮೈಲೇಸ್. ಎಲ್ಲಿಂದ ಬಿಡುಗಡೆ ಆಗುತ್ತೆ, ಸಲೈವರಿ ಗ್ಲ್ಯಾಂಡ್ಸ್ ಇಂದ. ಗೊತ್ತಾಗುತ್ತೆ? ಲಾಲಾರಸ ಗ್ರಂಥಿಗಳಿಂದ ಏನಾಗುತ್ತೆ, ಈ ಸಲೈವರಿ ಅಮೈಲೇಸ್ ಅನ್ನೋದು ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಓಕೆ, ಲಿಸನ್. ಓಕೆ, ನೋಡಿ ನೆಕ್ಸ್ಟ್ ಬರೋದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಈ ಬೋಲನ್ ಅನ್ನೋ ಪದನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಬೋಲನ್ ಗೊತ್ತಾಗ್ತಿದ್ಯಾ ಸರಿ, ಬೋಲಸ್. ಬಾಯಿಯಲ್ಲಿ ಆಗಿದ ಆಹಾರ ಮೃದು ಉಂಡೆಗಳಾಗುತ್ತದೆ. ಗೊತ್ತಾಗ್ತಿದ್ಯಾ? ಬಾಯಿಯಲ್ಲಿ ತೆಗೆದ ಗುಂಡುಗಳು ಸಣ್ಣ ಸಣ್ಣ ಉಂಡೆಗಳಾಗಿ, ಮೃದು ಉಂಡೆಗಳಾಗಿ ಆಗುತ್ತೆ. ಅದನ್ನ ಬೋಲಸ್ ಅಂತ ಕರೀತಾರೆ. ಇದು ತುಂಬಾ ಸತಿ ಪ್ರಶ್ನೆಯಾಗಿ ಬಂದಿದೆ ಮಕ್ಕಳ, ತುಂಬಾ ಇಂಪಾರ್ಟೆಂಟ್. ಓಕೆ, ಗೊತ್ತಾಗ್ತಿದ್ಯಾ? ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವ್ದಾದ್ರು ಒಂದು ಪದ ಹೇಳಿದಾಗ ಅಥವಾ ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ ಬರೆದಾಗ ಇಟ್ಸ್ ವೆರಿ ರಿಪೀಟೆಡ್ ಟಾಪಿಕ್ ಅಥವಾ ರಿಪೀಟೆಡ್ ಕ್ವಶನ್ ಆಗಿ ಬಂದಿರುತ್ತೆ. ಓಕೆನಾ? ಅದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅವಾಗ. ಓಕೆನಾ? ಅಥವಾ ನೀವು ಓದಬೇಕಾದ್ರೆ ಅದ್ರ ಬಗ್ಗೆ ತುಂಬಾ ಗಮನ ಹರಿಸಿ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್. ಈಗ ಫಸ್ಟ್ ಸ್ಟೇಜ್ ಆಯ್ತು, ನಾವು ಮೂತ್ನಲ್ಲಿ ಏನಾಗುತ್ತೆ, ಅನ್ನವನ್ನು ಅದರಲ್ಲಿ 2 ಅಂಗಗಳು, ಹಲ್ಲು ಮತ್ತೆ ಲಾಲಾರಸದಾಗ ಬರೆದ್ರೆ, ಲಾಲಾರಸ ಯಾವ ಒಂದು ಸಲೈವರಿ ಅಮೈಲೇಸ್ನ ಬಿಡುಗಡೆ ಮಾಡುತ್ತೆ, ಎಲ್ಲ ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಬರುತ್ತೆ ಅನ್ನನಾಳ, ಓಸೋಫೇಗಸ್ ಅಂತ ಕರೀತಾರೆ, ಈಸೋಫೇಗಸ್ ಅಂತ ಕರೀತಾರೆ. ಆಹಾರದ ಚಲನೆ, ಬಾಯಿಯಲ್ಲಿ ಜಗಿದಂತ ಅನ್ನ ಏನಾಗುತ್ತೆ, ಬೋಲನ್ ಆಗಿ ಕನ್ವರ್ಟ್ ಆದಾಗ, ಉಂಡೆಗಳಾಗಿ, ಮೃದು ಉಂಡೆಗಳಾಗಿ ಕನ್ವರ್ಟ್ ಆದಾಗ ಈ ಈಸೋಫೇಗಸ್ ಮೂಲಕ ನಮ್ಮ ಜಠರಕ್ಕೆ ತಲುಪುತ್ತದೆ. ನೋಡಿ, ಬಾಯಿಯಿಂದ ಜಠರಕ್ಕೆ ಆಹಾರವನ್ನು ತಲುಪಿಸುವ ಒಂದು ನಳಿಕೆ. ನೋಡಿ, ಈ ರೀತಿ ಇರುತ್ತೆ ಆ ನಳಿಕೆ. ಈ ಒಂದು ಮೂಮೆಂಟ್, ಹಿಂಗೆ ಈ ತಿಂದಂತ ಆಹಾರ ಏನಾಗುತ್ತೆ, ಇಲ್ಲಿ ಹಿಂಗೆ 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 ಅನ್ಕೊಂಡು ಕೆಳಗಡೆ ಜಾರ್ತಾ ಬರುತ್ತೆ. ಓಕೆನಾ? ಗೊತ್ತಾಗ್ತದೆ? ನಿಮ್ಗೆ ತೋರಿಸ್ತೀನಿ, ಇಲ್ಲಾಂದ್ರೆ ಅರ್ಥ ಆಗಲ್ಲ ಅಂತ. ಗೊತ್ತಾಗ್ತದೆ? ನೆನಪಲ್ಲಿ ಇಟ್ಕೊಳ್ಳಿ ಅಂತ. ಗೊತ್ತಿಲ್ಲ, ಇಲ್ಲಿ ಯಾವುದೇ ಜೀರ್ಣಕ್ರಿಯೆ ನಡೆಯುವುದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದು ಏನಾಗುತ್ತೆ, ಇದರ ಕೆಲಸ ಏನು, ಓಸೋಫೇಗಸ್ ಕೆಲಸ, ಈಸೋಫೇಗಸ್ ಕೆಲಸ, ಆ ತಿಂದಂತ ಬೋಲನ್ನ ಎಲ್ಲಿಗೆ ಕಳಿಸೋದು, ಜಠರಕ್ಕೆ ಕಳಿಸೋದು. ಅದು ವೇವ್ ಮೂಮೆಂಟ್ ಮೂಲಕ. ಗೊತ್ತಾಗ್ತಿದ್ಯಾ? ಹೆಂಗೆ ಎರಡು ಹಿಂಗೆ ವೇವ್ ಮೂಮೆಂಟ್ ಆದಾಗ ನಾವು ಫುಡ್ ಏನಾಗುತ್ತೆ, ಜಾರಿ ಕೆಳಗಡೆ ಬರುತ್ತೆ. ಓಕೆನಾ? ಇಲ್ಲಿ ಯಾವುದೇ ತರ ಜೀರ್ಣಕ್ರಿಯೆ ನಡೆಯುವುದಿಲ್ಲ. ಓಕೆನಾ? ವೆರಿ ಇಂಪಾರ್ಟೆಂಟ್. ಅನ್ನನಾಳದ ಸ್ನಾಯುಗಳು ಸಂಕೋಚನ ಮತ್ತು ವಿಕಚನ ಹೇಳಿಲ್ವಾ, ಕಂಪ್ರೆಷನ್ ಅಂಡ್ ಡಿಪ್ರೆಷನ್ ಆಗ್ತವೆ. ಅವಾಗ ಆ ಮೂಲಕ ಆಹಾರವನ್ನು ಕೆಳಗೆ ತಳ್ಳುತ್ತವೆ. ಗೊತ್ತಾಗ್ತಿದ್ಯಾ? ಈ ಚಲನೆಯನ್ನು ಪೆರಿಸ್ಟಾಲಿಸಿಸ್. ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಪೆರಿಸ್ಟಾಲಿಸಿಸ್ ಅಂತ ಕೇಳ್ತಾರೆ, ಪ್ರಶ್ನೆ ಬಂದಿದೆ. ಗೊತ್ತಾಗ್ತಿದ್ಯಾ? ಓಕೆನಾ? ಆ ಪ್ರೋಸೆಸ್ ಏನ್ ಹೇಳಿದ್ನಲ್ಲ, ಬೋಲನ್ ಏನಾಗುತ್ತೆ, ಜಠರಕ್ಕೆ ಬರುವ ಒಂದು ಪ್ರೋಸೆಸ್. ಏನು ಕಂಪ್ರೆಷನ್ ಮತ್ತೆ ಇದಾಗುತ್ತಲ್ಲ, ಸಂಕುಚನ ಮತ್ತು ವಿಕಚನ ಆಗುತ್ತಲ್ಲ, ಆ ಸಂಕುಚನ ಮತ್ತು ವಿಕಸನ ದಿನದಿಂದ ಏನಾಗುತ್ತೆ, ಫುಡ್ ಜಠರಕ್ಕೆ ಬರುತ್ತಲ್ವ, ಆ ಪ್ರೋಸೆಸ್ ಏನಂತ ಕರಿತೀವಿ, ಪೆರಿಸ್ಟಾಲಿಸಿಸ್. ಗೊತ್ತಾಗ್ತಿದ್ಯಾ? ಕರೀತಾ. ನೆಕ್ಸ್ಟ್ ಬರೋದೆ ಜಠರ, ಸ್ಟೊಮಕ್. ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಕೆಮಿಕಲ್ ಫ್ಯಾಕ್ಟರಿ. ಗೊತ್ತಾಗ್ತಿದ್ಯಾ? ಜಠರನ ಆಮ್ಲೀಯ ಜೀರ್ಣಕ್ರಿಯೆ ಅಂತ. ಯಾಕೆ ಆಮ್ಲೀಯ ಜೀರ್ಣಕ್ರಿಯೆ ಅಂತ ಹೇಳ್ತೀವಿ ನಾವು? ವೆರಿ ಗುಡ್. ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಪ್ರತ್ಯಾಮ್ಲೀಯ ಅಂತ ಕರೆಯಲ್ಲ, ನಾವು ಆಮ್ಲೀಯ ಅಂತ ಕರಿತೀವಿ. ಯಾಕೆಂದ್ರೆ ಇಲ್ಲಿ ಮೇಜರ್ ಆಗಿ ಏನ್ ಬಿಡುಗಡೆ ಆಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಬಿಡುಗಡೆ ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಇಲ್ಲಿ 3 ಘಟಕಗಳನ್ನ ನೋಡ್ತೀವಿ. ಜಠರದ ಗೋಡೆಗಳು ಜಠರ ರಸವನ್ನು, ಗೊತ್ತಾಗ್ತಿದೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನು ಸೇವಿಸುತ್ತೆ. ಇದರಲ್ಲಿ 3 ಪ್ರಮುಖ ಘಟಕಗಳಿವೆ. ಜಠರ
ಏನಾಗುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ 3 ಘಟಕಗಳಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಪರೀಕ್ಷಾ ದೃಷ್ಟಿಯಿಂದ ಮೋಸ್ಟ್ VVIP ಟಾಪಿಕ್ ಅಂತ ಹೇಳ್ಬೋದು ಈ ಒಂದು HCl, ಹೈಡ್ರೋಕ್ಲೋರಿಕ್ ಆಸಿಡ್. ಎಷ್ಟು ಸತಿ ಪ್ರಶ್ನೆ ಕೇಳಿದ್ದಾರೆ ಅಂತಂದ್ರೆ ನೀವು ಅದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಅಷ್ಟು ಸತಿ ಪ್ರಶ್ನೆ ಕೇಳಿದ್ದಾರೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ಆಹಾರದಲ್ಲಿರುವ, ನೋಡಿ ನಾವು ತಿಂದಂತ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ. ಗೊತ್ತಾಗ್ತಿದ್ಯಾ? ಆ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಮತ್ತು ಜಠರವನ್ನು ಆಮ್ಲೀಯಗೊಳಿಸುತ್ತದೆ. ಇದು ಯಾಕೆ? HCl ಬಿಡುಗಡೆ ಮಾಡುತ್ತೆ. ಯಾಕೆಂದ್ರೆ ಆಸಿಡ್ ಆಗ್ತಾಗ ಏನಾಗುತ್ತೆ, ಕೀಟಗಳು ಅಥವಾ ಬ್ಯಾಕ್ಟೀರಿಯಾಗಳು ಅದರಲ್ಲಿರೋದು ನಾಶ ಆಗಿ ನಮಗೆ ಪ್ಯೂರ್ ಫುಡ್ ಉಳ್ಕೊಳ್ಳುತ್ತೆ. ಗೊತ್ತಾಗ್ತಿದೆ? ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿ ಬಿಡುಗಡೆ ಆಗುತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ತುಂಬಾ ಸತಿ ಪ್ರಶ್ನೆ ಕೇಳಿದ್ದಾರೆ. ಜಠರದಲ್ಲಿ ಏನಾಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಬಿಡುಗಡೆ ಆಗುತ್ತೆ. ಈ ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ ಇರುತ್ತೆ 3 ಘಟಕಗಳು ಇರುತ್ತೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ. ಯಾವ? ಅದರಲ್ಲಿ ಒಂದೇದು ಹೈಡ್ರೋಕ್ಲೋರಿಕ್ ಆಸಿಡ್. ಕೇಳಬಹುದು, ಜಠರ ಪ್ರೊಡ್ಯೂಸ್ ಮಾಡುವಂತ ಅಥವಾ ಜಠರಗಳು ಬಿಡುಗಡೆ ಮಾಡುವಂತ ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ ಯಾವ 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 ಈ ಕೆಳಗಿನ ಯಾವ ಅಂಶಗಳಿರ್ತವೆ ಅಂತ ಕೇಳಬಹುದು ಪ್ರಶ್ನೆನ. ಗೊತ್ತಾಗ್ತದೆ? ಫಸ್ಟ್ ಒನ್ ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ವಾ. ಅದರ ಕೆಲಸ ಏನು? ಊಟದಲ್ಲಿ, ಆಹಾರದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವುದು ಮತ್ತು ಆಹಾರವನ್ನು ಆಮ್ಲೀಯವಾಗಿ ಇರುವುದು, ಜಠರವನ್ನು ಆಮ್ಲೀಯಗೊಳಿಸುವುದು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಪೆಪ್ಸಿನ್. ಪೆಪ್ಸಿ ಅಲ್ಲ, ಗೊತ್ತಾಗ್ತಿದೆಯಾ? ಪೆಪ್ಸಿ ಮತ್ತೆ ಕೋಕೋಕೋಲಾ ಅನ್ಕೋಬೇಡಿ, ಪೆಪ್ಸಿನ್. ಇದು ಅರ್ಥ ಆಗ್ತಿದೆಯಾ? ಆಮ್ಲೀಯ ವಾತಾವರಣದಲ್ಲಿ ಪ್ರೋಟೀನ್ಗಳನ್ನು, ನೋಡಿ ಇದು ಇದರ ಕೆಲಸ ಏನು? ಆ ಆಮ್ಲೀಯ ವಾತಾವರಣದಲ್ಲಿ ಅಥವಾ ಜಠರದಲ್ಲಿರುವ ಏನು ಫುಡ್ ಬರುತ್ತಲ್ಲ, ಆ ಫುಡ್ ಅಲ್ಲಿರುವ ಪ್ರೋಟೀನ್ಗಳನ್ನು ಜೀರ್ಣಿಸಲು ಮಾಡುತ್ತೆ. ಹಂಗಂದ್ರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಅನ್ನ ಜೀರ್ಣ ಮಾಡುವ ಒಂದು ಯಾವುದು ಅಂಶ ಯಾವುದು? ಪೆಪ್ಸಿನ್. ಗೊತ್ತಾಗ್ತಿದ್ಯಾ? ವೆರಿ ಇಂಪಾರ್ಟೆಂಟ್ ಮಕ್ಕಳ, ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಗೊತ್ತಾಗ್ತಿದ್ಯಾ? ನೋಟ್ ಇಟ್ ಡೌನ್. ಗೊತ್ತಾಗ್ತಿದ್ಯಾ? ಇದು ಜೀರ್ಣಿಸಲು ಪ್ರೋಟೀನ್ ಬ್ರೇಕ್ ಡೌನ್ ಮಾಡುತ್ತೆ. ಯಾವುದು? ಪೆಪ್ಸಿನ್. ಗೊತ್ತಾಗ್ತಿದ್ಯಾ? ಮ್ಯೂಕಸ್ ಲೋಳೆ ಅಂತ ಕರಿತೀವಿ. ನೋಡಿ ಇದು ಏನ್ ಗೊತ್ತಾ? HCl ಆಮ್ಲದಿಂದ ಜಠರದ ಒಳಗಿನ ಗೋಡೆಯನ್ನು ರಕ್ಷಿಸುತ್ತದೆ. ಗೊತ್ತಾಗ್ತಿದ್ಯಾ? ಇದು ಲೋಳೆ, ಮ್ಯೂಕಸ್ ಅಂತ ಕರೀತಾರೆ. ಆಮ್ಲ HCl ಇರುತ್ತಲ್ಲ, ಅದರಿಂದ ಜಠರದ ಒಳಗೋಡೆಯನ್ನು ಬಿಡುಗಡೆ ಮಾಡುತ್ತೆ ಅಥವಾ ರಕ್ಷಿಸುತ್ತೆ. ಜಠರದಲ್ಲಿ ಅರೆದ್ರವ ರೂಪಕ್ಕೆ ಬಂದ ಆಹಾರವನ್ನು ಕೈಮ್ ಎನ್ನಲಾಗುತ್ತದೆ. ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಅಲ್ಲಿ ಬೋಲನ್ ಅಂದ್ರೇನು? ಉಂಡೆಗಳಾದಕ್ಕೆ ಬೋಲನ್ ಅಂತ ಕರಿತೀವಿ. ಇಲ್ಲಿ ಕೈಮ ಉಂಡೆ ನೆನಪಿಟ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಕೈಮ ಉಂಡೆ ನೆನಪಿಸ್ಕೊಂಡ್ರೆ ಇದು ಕೈಮ್ ಅನ್ನೋದು ಅಂದ್ರೆ ಅರೆ ದ್ರವ ರೂಪಕ್ಕೆ ಬರುತ್ತೆ, ಸೆಮಿ ಲಿಕ್ವಿಡ್ ಆಗುತ್ತೆ. ಗೊತ್ತಾಗ್ತಿದೆ? ಊಟ ಅಥವಾ ಆಹಾರ, ತಿಂದಂತ ಆಹಾರ, ನೀವೇನೇ ತಿಂದು, ಪಿಜ್ಜಾ ತಿಂದ್ರಿ, ಬರ್ಗರ್ ತಿನ್ನಿ ಅಥವಾ ಚಿಕನ್ ತಿನ್ನಿ, ಬಿರಿಯಾನಿ ತಿನ್ನಿ, ಲಾಸ್ಟ್ ಏನಾಗುತ್ತೆ? ಕೈಮ ಆಗುತ್ತೆ. ಅಂದ್ರೆ ಕೈಮ್ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ ಅಂದ್ಬಿಟ್ಟು ನಿಮ್ ಕೈಮ ಅಂತ ಹೇಳ್ತಿದ್ದೆ. ಓಕೆನಾ? ಅಂದ್ರೆ ಅರೆ ದ್ರವ, ಸೆಮಿ ಸಾಲಿಡ್ ಆಗುತ್ತೆ. ಗೊತ್ತಾಗ್ತಿದೆ? ಸೆಮಿ ಲಿಕ್ವಿಡ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಈಗ ಬರೋದು ನಮ್ಮ ಸಣ್ಣ ಕರುಳು. ನೋಡಿ, ನಾನು ತುಂಬಾ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಡೆಪ್ತ್ ಆಗಿ ನಾನು ಮಾಡ್ತಾ ಇಲ್ಲ ಪಾಠನ. ಯಾಕಂದ್ರೆ ಎಕ್ಸಾಮ್ ದೃಷ್ಟಿ ಇರೋದ್ರಿಂದ, ಕಡಿಮೆ ಸಮಯದಿಂದ ಯಾವ್ದು ಇಂಪಾರ್ಟೆಂಟ್ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಇದರಲ್ಲಿ ಹೋದ್ರೆ ಇದ್ರ ಬಗ್ಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಇಂದ ಈ ಮ್ಯೂಕಸಿ ಬರಕ್ಕೆ ಅಥವಾ ಕೈಮಿ ಬರಕ್ಕೆ 1-2 ಅವರ್ ಪಾಠ ಮಾಡ್ಬೋದು ಬಯಾಲಜಿನಲ್ಲಿ. ಬಟ್ ನಾನು ಅದನ್ನ ಫೋಕಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ನೀವು NET ಬರೆಯಕ್ಕೆ ಹೋಗ್ತಾ ಇಲ್ಲ, JEE ಬರೆಯಕ್ಕೆ ಹೋಗ್ತಾ ಇಲ್ಲ. ನೀವು ಬರೆಯಕ್ಕೆ ಹೋಗ್ತಿರೋದೇನು PC ಎಕ್ಸಾಮ್ಗೋಸ್ಕರ ಅಥವಾ PSI ಎಕ್ಸಾಮ್ಗೋಸ್ಕರ. ಎಷ್ಟಿಗೆ ಎಕ್ಸಾಮ್ ಬರುತ್ತೆ ಅಷ್ಟಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಸಂಪೂರ್ಣ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳು ಹೀರಿಕೊಳ್ಳುವಿಕೆ. ಎಲ್ಲಿ ಪೋಷಕಾಂಶಗಳು ಸಂಪೂರ್ಣವಾಗಿ ಆಹಾರ ಹೀರಿಕೊಳ್ಳುತ್ತೆ ಅಂತಂದ್ರೆ ಅದು ಸಣ್ಣ ಕರಳು, ಸ್ಮಾಲ್ ಇಂಟೆಸ್ಟೈನಲ್ ಆಗುತ್ತೆ. ನೋಡಿ, ಇದು ಮಾನವನ ಜೀರ್ಣಾಂಗ ಅತಿ ಉದ್ದದ ಅಂಗ. ವೆರಿ ಇಂಪಾರ್ಟೆಂಟ್, ಪ್ರಶ್ನೆ ಬಂದಿದೆ. ಗೊತ್ತಾಗ್ತಿದ್ಯಾ? ಸುಮಾರು 6 ಮೀಟರ್ ಇರುತ್ತಂತೆ. ಗೊತ್ತಾಗ್ತಿದ್ಯಾ? ಸಣ್ಣ ಕರುಳುಗಳನ್ನ ಏನಾರ ನೀವು ತೆಗೆದು ಜೋಡಿಸ್ಕೊಂಡ್ರೆ ಎಷ್ಟಿರುತ್ತೆ? 6 ಮೀಟರ್ ಇರುತ್ತೆ. ಸಂಪೂರ್ಣ ಜೀರ್ಣಕ್ರಿಯೆ ನಡೆಯುವುದು ಇಲ್ಲೇ. ಪ್ರಶ್ನೆ ಬಂದಿದೆ. ಕಂಪ್ಲೀಟ್ ಡೈಜೆಷನ್ ಕ್ರಿಯೆಯಲ್ಲಿ ನಡೆಯುತ್ತೆ ಅಂದ್ರೆ ನಮ್ಮ ಸಣ್ಣ ಕರಳು, ಸ್ಮಾಲ್ ಇಂಟೆಸ್ಟೈನಲ್. ಯಾಕೆಂದ್ರೆ ಆ ಕರುಳಿನಲ್ಲಿರುವ ಹಿಂಗಿರುತ್ತೆ, ಕರಳು ಅಲ್ವಾ, ಕರಳುಗಳು ಹಿಂಗಿರುತ್ತೆ. ಆ ಕರಳಿನಲ್ಲಿ ಏನಾಗುತ್ತೆ, ಇಲ್ಲಿ ಬರುತ್ತಲ್ಲ ಊಟ, ಇಲ್ಲಿ ಏನಾಗುತ್ತೆ, ಹೀರಿಕೊಳ್ಳುತ್ತೆ. ಪೋಷಕಾಂಶಗಳನ್ನ ಸಂಪೂರ್ಣವಾಗಿ ಹೀರಿಕೊಂಡು ಅದನ್ನ ರಕ್ತಕ್ಕೆ ಪುಷ್ ಮಾಡೋದು ಯಾವುದು ಅಂತಂದ್ರೆ ಈ ಒಂದು ಸ್ಮಾಲ್ ಇಂಟೆಸ್ಟೈನ್. ಓಕೆ, ಕ್ಲಿಯರ್? ಓಕೆ. ಇದಕ್ಕೆ 2 ಗ್ರಂಥಿಗಳಿಂದ ರಸಗಳು ಬರುತ್ತವೆ. 2 ಗ್ರಂಥಿಗಳಿಂದ ಬರುತ್ತೆ. ಒಂದು ಯಕೃತಿಯಿಂದ ಬರುತ್ತೆ, ಇದು ಬೈಲ್ ಜ್ಯೂಸ್ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಎಮಲ್ಸಿಫಿಕೇಶನ್ ಎಮಲ್ಸಿಫಿಕೇಶನ್ ಇದೆ. ಸರಿ, ಓಕೆ. ಇದು ಲಾರ್ಜ್ ಇಂಟೆಸ್ಟೈನ್, ಒಳಗಡೆ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಡನ್. ಓಕೆನಾ? ನೋಡಿ, ಇದು ಯಕೃತ್ ಮತ್ತು ಪಿತ್ತರಸವನ್ನು ಕಳಿಸುತ್ತೆ. ಅದು ಎಮಲ್ಸಿಫಿಕೇಶನ್ ಅಂತ ಹೇಳಿದೆ ನಾನು. ಎಮಲ್ಸಿಫಿಕೇಶನ್ ಅಂದ್ರೆ ಯಾರು ನೆನ್ನೆ ಎಮಲ್ಸಿಫಿಕೇಶನ್ ಬಗ್ಗೆ ನೋಡಿಲ್ಲ, ಲಾಸ್ಟ್ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಎಮಲ್ಸಿಫಿಕೇಶನ್ ಅಂದ್ರೆ ಗೊತ್ತಾಗ್ತಿದ್ಯಾ? ಏನು ಎಮಲ್ಸಿಫಿಕೇಶನ್ ಅಂದ್ರೆ? ಕಮೆಂಟ್ ಮಾಡಿ ನೋಡೋಣ. ಹೋಗ್ಲಿ ಹೇಳ್ಬಿಡಿ. ಬ್ರೇಕ್ ಡೌನ್ ಆಫ್ ಫ್ಯಾಟ್ಸ್. ಓಕೆ, ನೋಡಿ ನೆಕ್ಸ್ಟ್ ಮೇದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್. ಗೊತ್ತಾಯ್ತಾ? ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ? ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬನ್ನು ಜೀರ್ಣಿಸಲು ಎಂಜೈಮ್ ಟೆಪ್ಸಿನ್, ಲೈಪಿನ್, ಅಮೈಲೇಸ್ ಎಂಬ ಎಂಜೈಮ್ಗಳನ್ನ ಕಳಿಸ್ಕೊಡುತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಿ ಕರುಳಿನಲ್ಲಿ ಏನಾಗುತ್ತೆ, ಪೋಷಕಾಂಶಗಳನ್ನ ಹೀರಿಕೊಳ್ಳುವಿಕೆ ನಡೆಯುತ್ತೆ. ಗೊತ್ತಾಗ್ತಿದ್ಯಾ? ನೋಡಿ, ಸಣ್ಣ ಕರುಳಿನ ಒಳಭಾಗದ ಗೋಡೆಗಳಿರುವ ಬೆರಳುಗಳಂತ ರಚನೆಗಳಿರುತ್ತವೆ. ಇವುಗಳನ್ನು ವಿಲ್ಲಿ, ಪ್ರಶ್ನೆ ಬಂದಿದೆ, ವಿಲ್ಲೈ ಅಂತ ಕರೀತಾರೆ, ವಿಲ್ಲಿ ಅಂತ ಕರೀತಾರೆ. ಪ್ರಶ್ನೆಗಳು ಬಂದಿದೆ. ಇದು UPSC ನಲ್ಲಿ ಒಂದ್ಸತಿ ಪ್ರಶ್ನೆ ಕೇಳಿದ್ದಾರೆ, ಐ ಥಿಂಕ್ ನನ್ಗನ್ಸಿದ ಮಟ್ಟಿಗೆ. ಕರೆಕ್ಟಾ? ಅದೇ ಪ್ರಶ್ನೆನ ಮತ್ತೆ KPSC ನಲ್ಲೂ ಕೇಳಿದ್ದಾರೆ. ಏನು ವಿಲ್ಲೈಗಳಂದ್ರೆ ಅಥವಾ ವಿಲ್ಲಿಗಳಂದ್ರೆ ಏನು ಅಂತ ಕರೀತಾರೆ. ಇವು ಎಲ್ಲಿರುತ್ತೆ ಅಂತ ಕೇಳಿದ್ರೆ, ಅಂದ್ರೆ
ಸಣ್ಣ ಕರುಳಿನ ಒಳ ಗೋಡೆಯಲ್ಲಿ ಏನಾಗುತ್ತೆ ಬೆರಳಿನ ಆಕಾರದ ರಚನೆಗಳಿರುತ್ತೆ, ಅವನ್ನ ವಿಲ್ಲೈಗಳಂತ ಕರಿತೀವಿ. ಇವಳ ಕೆಲಸ ಏನಂತಂದ್ರೆ ಜೀರ್ಣವಾದ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದು. ಏನು ಕೆಲಸ ಇದ್ರದ್ದು? ಜೀರ್ಣವಾದ ಪೋಷಕಾಂಶಗಳನ್ನ ಹೀರಿಕೊಳ್ಳುವುದು. ಮಕ್ಕಳ ಗೊತ್ತಾಗ್ತಿದ್ಯಾ? ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದ್ಯಾ? ಈ ವಿಲ್ಲೈಗಳು ಎಲ್ಲಿರ್ತವೆ ಅಂತಂದ್ರೆ ನೀವು ಬರಿಬೇಕು, ಸಣ್ಣ ಕರುಳಿನಲ್ಲಿ ಇರ್ತವೆ. ನೆಕ್ಸ್ಟ್ ಬರೋದು ದೊಡ್ಡ ಕರುಳು, ಬಿಗ್ ಇಂಟೆಸ್ಟೈನ್ ಅಥವಾ ಲಾರ್ಜ್ ಇಂಟೆಸ್ಟೈನ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಇಲ್ಲಿ ಇದ್ರ ಕೆಲಸ ಏನ್ ನಡೀತದೆ? ನೀರು ಹೀರಿಕೊಳ್ಳೋದು. ಈಗ ಊಟದಲ್ಲಿರುವಂತಹ ಏನಾಗುತ್ತೆ, ಮೇಡಮ್ ಹೇಳಿದ್ರು ಇದು ಲಾರ್ಜ್ ಇಂಟೆಸ್ಟೈನ್ ಅಂದ್ರು, ನಾನು ಕನ್ಫ್ಯೂಸ್ ಆಗಿ ಬರ್ದಿದ್ದೆ. ಒಳಗಡೆ ಇರೋದು ಸ್ಮಾಲ್ ಇಂಟೆಸ್ಟೈನ್, ಹೊರಗಡೆ ಇರೋದು ಲಾರ್ಜ್ ಇಂಟೆಸ್ಟೈನ್. ಆಯ್ತಾ? ಇಲ್ಲಿ ಏನು ಬರುತ್ತಲ್ಲ, ಈ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಇರಬಾರ್ದ ಊಟ ಏನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಇಂದ ಲಾರ್ಜ್ ಇಂಟೆಸ್ಟೈನಿಗೆ ಬರುತ್ತೆ. ಅಲ್ಲೇನಾಗುತ್ತೆ, ನೀರು ಇರುತ್ತೆ ಆ ಊಟದಲ್ಲಿ. ಇನ್ನು ಅದೆಲ್ಲ ಅದು ಪೋಷಕಾಂಶಗಳನ್ನ ಹೀರ್ಕೊಂಡಿರುತ್ತೆ. ಇನ್ನೇ ವೇಸ್ಟ್ ಉಳಿದಿರುತ್ತೆ. ವೇಸ್ಟಲ್ಲಿ ನೀರು ಮತ್ತೆ ವೇಸ್ಟ್ ಮಿಕ್ಸ್ ಇರುತ್ತೆ. ಇದ್ರ ಕೆಲಸ ಏನಂತಂದ್ರೆ ನೀರನ್ನ ಹೀರಿಕೊಳ್ಳುವುದು ಕೆಲಸ. ಆ ಊಟದಲ್ಲಿ ನೀರು ಹೀರಿಕೊಳ್ಳುವುದು. ಜೀರ್ಣವಾಗದ ಹೀರಿಕೊಳ್ಳದ ಆಹಾರದ ಭಾಗವು ದೊಡ್ಡ ಕರುಳನ್ನು ತಲುಪುತ್ತದೆ. ಅಂದ್ರೆ ನಮ್ಗೆ ಎಲ್ಲ ಕೆಲಸ ಆಗಿ ನಮ್ಗೆ ಎಷ್ಟು ಬೇಕು ಅಷ್ಟೆಲ್ಲ ಡೈಜೆಷನ್ ತಗೊಂಡು ಕರುಳು ನಿಂಗೆ ಇಷ್ಟೇ ಕಣಪ್ಪ ಊಟ ಬೇಕಾಗಿರೋದು, ಇನ್ನು ಮಿಕ್ಕಿದೆಲ್ಲ ಹೊರಗಡೆ ಹಾಕು ಅಂತ ಅಂದ್ಬಿಟ್ಟು ಏನ್ ಮಾಡೋದು, ಕರುಳು ಒದ್ದು ಓಡಿಸುತ್ತೆ. ಇಲ್ಲಿಗೆ ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ. ಲಾರ್ಜ್ ಇಂಟೆಸ್ಟೈನ್ ಏನು ಮಾಡುತ್ತೆ, ಅಲ್ಲಿರುವ ಅದರೊಳಗಿರುವ ಏನಾಗುತ್ತೆ ಜೀರ್ಣವಾಗದ ಮತ್ತು ಹೀರಿಕೊಳ್ಳದ ಆಹಾರದ ಭಾಗವನ್ನು ದೊಡ್ಡ ಕರುಳನ್ನು ತಲುಪುತ್ತದೆ. ಅಲ್ಲಿಂದ ಜೀರ್ಣವಾಗದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ನೀರು ಮತ್ತು ಲವಣಗಳನ್ನ ಹಂಗಂದ್ರೆ ಇದ್ರ ಕೆಲಸ ಏನೋ, ದೊಡ್ಡ ಕರುಳಿನ ಕೆಲಸ ನೀರು ಮತ್ತು ಲವಣಗಳನ್ನ ಈ ರಕ್ತಕ್ಕೆ ಹೀರಿಕೊಳ್ಳುವುದು. ಗೊತ್ತದೆ, ರಕ್ತಕ್ಕೆ ಹೀರಿಕೊಳ್ಳಲ್ಪಡುತ್ತೆ. ಉಳಿದ ಘನ ತ್ಯಾಜ್ಯವು ಮಲ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಗೊತ್ತಾಗ್ತಿದ್ಯಾ? ಮಲ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಇನ್ನ ಲಾಸ್ಟ್ ರೆಕ್ಟಮ್ ಅಂಡ್ ಆನಸ್ ಅಂತ ಬರುತ್ತೆ. ಗೊತ್ತಾಗ್ತದೆ, ಮಲದ್ವಾರ ಅಂತ ಕರೀತಾರೆ. ಇದನ್ನ ತ್ಯಾಜ್ಯದ ಹೊರ ಹಾಕುವಿಕೆ. ಗೊತ್ತಾಗ್ತಿದ್ಯಾ? ಏನು ವೇಸ್ಟ್ ಫುಡ್ ಏನಿದೆ, ನಮಗೆ ಬೇಡದಂತ ಪೋಷಕಾಂಶಗಳನ್ನು ಹೀರಿಕೊಂಡಂತ ಫುಡ್ ಏನಾಗುತ್ತೆ, ಜೀರ್ಣವಾಗದ ತ್ಯಾಜ್ಯವು ತಾತ್ಕಾಲಿಕವಾಗಿ ರೆಕ್ಟಮ್ನಲ್ಲಿ ಸಂಗ್ರಹವಾಗುತ್ತದೆ. ಎಲ್ಲಿ ಸಂಗ್ರಹವಾಗುತ್ತದೆ? ರೆಕ್ಟಮ್ನಲ್ಲಿ ಸಂಗ್ರಹ. ನಂತರ ಆನಸಿಗೆ ಬಂದು ಅಲೆ ದೇಹದಿಂದ ಮೂಲಕ ಏನಾಗುತ್ತೆ, ಎಜೆಕ್ಷನ್ ಆಗಿ ಹೊರ ಹೋಗುತ್ತದೆ. ದಿಸ್ ಇಸ್ ದ ಪ್ರೋಸೆಸ್. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದೆಯಾ? ಇಷ್ಟು ಪ್ರೋಸೆಸ್ಸು ಎಲ್ಲಿ ನಡೆಯುತ್ತೆ, ನಮ್ಮ ಜೀರ್ಣಕ್ರಿಯೆಯಲ್ಲಿ ನಡೆದೆ ಹೇಳ್ತೆ. ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ನಾನು ಕೆಲವು ಇಂಪಾರ್ಟೆಂಟ್ ಮಾತ್ರ ನಿಮ್ಗೆ ಇಲ್ಲಿ ನಾನು ಹೇಳಿದ್ದೀನಿ ಯಾವ ಕ್ರಿಯೆಗಳು ನಡೀತಾ. 5 ಹಂತಗಳಲ್ಲಿ 6 ಅಂಗಗಳ ಮೂಲಕ ಏನು ನಡೆಯುತ್ತೆ, ನಮ್ಮ ಡೈಜೆಷನ್ ನಡೆಯುತ್ತೆ. ಪ್ರಶ್ನೆ ಬರ್ಬೋದು. ಓಕೆನಾ? ಇದನ್ನು ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಒಂದು ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಓಕೆನಾ? ನೆಕ್ಸ್ಟ್ ಬರೋದೆ ಪರೀಕ್ಷೆಗೆ ತುಂಬ ಮುಖ್ಯವಾದ ಎನ್ಸೈಮ್ಗಳ ಬಗ್ಗೆ ಕ್ವಶನ್ಸ್ನ ಕೇಳಿದ್ದಾರೆ. ಗೊತ್ತಾಗುತ್ತೆ, ಎನ್ಸೈಮ್ಸ್ಗಳ ಕ್ವಶನ್ಸ್ ನೋಡೋಣ. ಯಾವುದಾದ್ರೂ ಇಂಪಾರ್ಟೆಂಟ್ ಎನ್ಸೈಮ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್ ನೋಡಿ, ಬಾಯಿ ಇಲ್ಲಿ ಯಾವ ಎನ್ಸೈಮು, ಅಮೈಲೇಸ್ ಅನ್ನೋದು ಸಲೈವರಿ ಅಮೈಲೇಸ್ ಅಂತ ಮಾಡೋದು. ಇದರ ಕ್ರಿಯೆ ಏನು, ಪಿಷ್ಟವನ್ನ ಇದು ಮಾಡೋದು. ಇದರಲ್ಲಿ ಮಾಲ್ಟೋಸ್ ಅನ್ನೋದನ್ನ ಹೀರ್ಕೊಳ್ಳೋದು. ಗೊತ್ತಾಗ್ತಿದೆ, ಅಂತಿಮ ಉತ್ಪನ್ನ ಏನು ಬರುತ್ತೆ. ನೆಕ್ಸ್ಟ್ ಜಠರದಲ್ಲಿ ಪೆಪ್ಸಿನ್ ಅನ್ನೋದು ಇರುತ್ತೆ. ಹೇಳಿದೆ, ಪೆಪ್ಸಿನ್ ಪ್ರೋಟೀನ್ ಏನು ಮಾಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ, ಅದನ್ನ ಪೆಪ್ಟೋನ್ಗಳನ್ನಾಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಮೇದೋಜೀರಕ ಗ್ರಂಥಿ ಟ್ರಿಪ್ಸಿನ್ ಅಂತ ಕರೀತಾರೆ. ಪ್ರೋಟೀನ್ ಏನು ಮಾಡುತ್ತೆ, ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಏನು ಕೆಲಸ, ಈ ಒಂದು ಗ್ರಂಥಿ ಸರಿಸುವ ಎನ್ಸೈಮ್ ಅದು ಕನ್ವರ್ಟ್ ಮಾಡುವ ಏನು ಪ್ರೋಟೀನ್ ಅಮೈನೋ ಆಮ್ಲಗಳಾಗುತ್ತೆ, ಪ್ರೋಟೀನ್ ಪೆಪ್ಟೈನ್ ಕನ್ವರ್ಟ್ ಮಾಡುತ್ತೆ, ಪಿಷ್ಟನ ಮಾಲ್ಟೋಸ್ ಕನ್ವರ್ಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಆರ್ ದ ರಿಪೀಟೆಡ್ ಕ್ವಶನ್ಸ್. ಗೊತ್ತಾಗ್ತಿದೆ, ಬೇಕಾದ್ರೆ ನೀವು ತೆಗೆದು ನೋಡಿ ಯಾವ್ದಾರ ಒಂದು ಕ್ವಶನ್ಸ್. ಪೆಪ್ಸಿನ್ ಮೇಲೆ ತುಂಬಾ ಕ್ವಶನ್ ಬಂದಿದೆ. ಪೆಪ್ಸಿನ್ ಮೇಲೆ ಓಕೆ ಬಂದಿದೆಯಾ, ನೋಡಿದಿರಲ್ವಾ? ಓಕೆ. ನೆಕ್ಸ್ಟ್ ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಪ್ಯಾಂಕ್ರೇಸ್ ಲೈಪೇಸ್ ಅನ್ನೋದೇ ಕೊಬ್ಬುನ ಏನಾಗುತ್ತೆ, ಅಮೈನೋ ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಕೊಬ್ಬುನ ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಬರೋದೆ ಇದು ನೋಡಿ ಕ್ವಶನ್ಸ್ 2. ಡಯಾಬಿಟಿಸ್ ಮೆಲಿಟಸ್ ಅನ್ನೋದು ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಬರುತ್ತೆ. ಗೊತ್ತಾಗ, ಇನ್ಸಿಪಿಡಿಸ್ ಅಂತ ಬರುತ್ತೆ. ಎರಡು ಕನ್ಫ್ಯೂಸ್ ಮಾಡ್ಕೊಂತಾರೆ ತುಂಬಾ ಹುಡುಗರು. ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಯಾಕೆಂದ್ರೆ ಎರಡು ಡಯಾಬಿಟಿಸ್ ಇರೋದ್ರಿಂದ ಎರಡು ಒಂದೇ ಸೇಮ್ ಅಂದ್ಕೊಂಡ್ಬಿಡ್ತಾರೆ. ನೋಡಿ, ಡಯಾಬಿಟಿಸ್ ಮೆಲಿಟಸ್ ಗೊತ್ತಾಗ್ತಿದ್ಯಾ, ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಕರೀತಾರೆ. ಇನ್ಸುಲಿನ್ ಕೊರತೆಯಿಂದ ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಾಗುವುದನ್ನ ಏನಂತ ಕರಿತೀವಿ, ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಮಾಡಿ. ಡಯಾಬಿಟಿಸ್ ಇನ್ಸಿಪಿಡಸ್ ಅಂದ್ರೆ ಗೊತ್ತಾಗ್ತಿದೆ, ಡಯಾಬಿಟಿಸ್ ಇನ್ಸಿಪಿಡಸ್ ಅಂದ್ರೆ ADH ಹಾರ್ಮೋನ್ ಕೊರತೆಯಿಂದ, ADH ಹಾರ್ಮೋನ್ ಕೊರತೆಯಿಂದ. ಯಾವ್ದು ADH ಅಂದ್ರೆ ಏನು ಕಮೆಂಟ್ ಮಾಡಿ ನೋಡೋಣ. ADH ಅಂದ್ರೆ ತಿಳ್ಕೊಳ್ಳಿ. ಪದೇ ಪದೇ ಇದೇನಾಗುತ್ತೆ, ಮೂತ್ರ ಬರೋ ರೀತಿ ಆಗುವುದು. ಗೊತ್ತಾಗ್ತಿದ್ಯಾ? ಇಲ್ಲಿ ಗ್ಲೂಕೋಸ್ ವ್ಯತ್ಯಾಸವಿರುವುದಿಲ್ಲ. ಗೊತ್ತಾಗ್ತಿದ್ಯಾ? ಪದೇ ಪದೇ ಮೂತ್ರ ಬರೋ ಒಂದು ಕಾಯಿಲೆಗೆ ಏನಂತ ಕರಿತೀವಿ, ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ ರಕ್ತದಲ್ಲಿ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುವುದು, ಅಥವಾ ಇನ್ಸುಲಿನ್ ಕೊರತೆಯಿಂದ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುವುದು. ಅರ್ಥ ಆಯ್ತಾ? ಇವೆರಡು ಡಿಫ್ರೆನ್ಸ್ ಗೊತ್ತಿಲ್ಲ. ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರೆ ಒಂದಿಸಿ ಬರೆಯಿರಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಕಡೆ ಡಯಾಬಿಟಿಸ್ ಮೆಲಿಟಸ್, ಈ ಕಡೆ ಇನ್ಸಿಪಿಡಸ್, ಮತ್ತು ಇನ್ನೊಂದಿಷ್ಟು ಅದರ ಕೊಟ್ಬಿಟ್ಟು ಆ ಕಡೆ ತರದ ಏನು ಕಾಯಿಲೆ ಲಕ್ಷಣವನ್ನ ಕೇಳಿರ್ತಾರೆ. ಓಕೆನಾ? ಗೊತ್ತಾಗ್ತಿದ್ಯಾ? ಈ ರೀತಿಯ ಪ್ರಶ್ನೆಗಳು ಬರುತ್ತೆ ನಿಮ್ಗೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಟಾಪಿಕ್ ಅನ್ನ ಹೇಳಿದಾಗ ಅದ್ರ ಮೇಲೆ ಸುತ್ತಮುತ್ತ ವರ್ಕ್ ಮಾಡಬೇಕು. ಗೊತ್ತಾಗ್ತಿದ್ಯಾ? ನಾವು ಹೇಳಿದಂತ ಪ್ರಶ್ನೆನೇ ಬರುತ್ತೆ ಅಂತ ನಾವು ಎಕ್ಸಾಮ್ಸ್ ಅಲ್ಲಿ ಹೇಳ್ತಾ ಇಲ್ಲ. ಗೊತ್ತಾಗ್ತಿದ್ಯಾ? ಈಗ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಹೇಳಿದಾಗ ನೀವು ಅದ್ರ ಬಗ್ಗೆ ತಿಳ್ಕೋಬೇಕು. ಏನಾಗುತ್ತೆ, ಯಾವ ರೀತಿ ಆಗುತ್ತೆ, ಅದ್ರ ಲಕ್ಷಣಗಳೇನು, ಅದು ಬಂದ್ರೆ ಮನುಷ್ಯ ಯಾವ ರೀತಿ ಬಿಹೇವ್ ಮಾಡ್ತಾನೆ, ಅದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಓಕೆ ಓಕೆ ಗೊತ್ತಾಗ್ತಿದ್ಯಾ? ಇಷ್ಟು ಬಯಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಯಿತು. ಈಗ ಏನಾಗುತ್ತೆ, ಇನ್ನೊಂದು ಮೇಜರ್
ಇಂಪಾರ್ಟೆಂಟ್ ಟಾಪಿಕ್ಸ್ಗಳಂದ್ರೆ ಸಮರಾಭ್ಯಾಸಗಳು, ಗೊತ್ತಾ? ಮಿಲಿಟರಿ ಎಕ್ಸೈಸ್ ಮೇಲೆ ತುಂಬಾ ಪ್ರಶ್ನೆಗಳನ್ನ ಬರ್ತವೆ. ನಾನು ಇಲ್ಲಿ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಪರೀಕ್ಷೆಗಳಿಗೆ ಎಕ್ಸಾಮ್ಸ್ಗೆ ಓದಬೇಕಾದಂಥ ಟಾಪಿಕ್ಗಳನ್ನ ಹೇಳ್ತಾ ಇದ್ದೀನಿ. ಒಂದ್ಸತಿ ನೋಡ್ಕೊಂಡ್ರೆ ಇದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ಸ್ ಬಂದಿದೆ, ಗೊತ್ತಾಗ್ತಿದ್ಯಾ? ಫಿಕ್ಸ್ ಕ್ವಶನ್ ಬೇಕಾದ್ರೆ ನೀವು ತೆಗೆದು ನೋಡಿ ಪ್ರಶ್ನೆಗಳನ್ನ, ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಕೇಳ್ತಾ ಹೋಗ್ತೀನಿ. ಇದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಹೇಳ್ತೀನಿ. 2025-26 ಅಲ್ಲಿ ನಡೆದಂಥ ಕೆಲವು ಸಮರಾಭ್ಯಾಸಗಳನ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಸುಮ್ಮನೆ ಬ್ರೀಫ್ ಆಗಿ ಹೇಳ್ತೀನಿ, ಇದ್ರ ಬಗ್ಗೆ ನೀವು ಸ್ವಲ್ಪ ಓದ್ಕೊಳ್ಳಿ. ಎಕ್ಸಾಮ್ ಹತ್ರ ಇರೋದ್ರಿಂದ ನಾನು ಇಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಗೊತ್ತಾಗ್ತಿದ್ಯಾ? ಓದ್ಕೊಳ್ಳಿ. ಇದ್ರ ಮೇಲೆ ಪ್ರಶ್ನೆಗಳು ಬಂದಿದೆ, ನಿಮ್ಗೆ ಬೇಕಾದ್ರೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಭಾರತೀಯ ಆರ್ಮಿ, ನೇವಿ, ಏರ್ಫೋರ್ಸ್ ನಡೆಸಿರುವ ಮತ್ತು ಭಾಗವಹಿಸಿರುವ ಪ್ರಮುಖ ಸಮರಾಭ್ಯಾಸಗಳು, ಮಿಲಿಟರಿ ಎಕ್ಸರ್ಸೈಸ್ 2026 ಅಂತ ಕರೀತಾರೆ, 25-26 ಅಂತ ಕರೀಬಹುದು. ಕೆಲವು ಈಗ ನಡೀತಾ ಇರ್ತವೆ, ಅದು ನಡೆದಿದ್ದಾವೆ, ಕೆಲವು 25 ನಲ್ಲಿ, ಗೊತ್ತಾಗ್ತಿದೆ. ಅದರ ವಿಶೇಷತೆಗಳು ಮತ್ತು ಯಾವ ದೇಶಗಳ ಭಾಗವಹಿಸ್ತವೆ ಅಂತ ಕೇಳ್ತಾರೆ. ಮೊದಲು ಸಿಂಗಲ್ ಲೈನ್ ಅಲ್ಲಿ ಕೇಳ್ತಾ ಇದ್ರು, ಗೊತ್ತಾಗ್ತಿದ್ಯಾ? ನಿಮ್ಮ PC ಪರೀಕ್ಷೆಗಳಲ್ಲಂತೂ ಎಕ್ಸಾಂಪಲ್ ಮಿತ್ರ ಶಕ್ತಿ ಯಾವ ದೇಶಗಳ ಮಧ್ಯೆ ನಡೀತಾ ಇರ್ತದೆ, ಭಾರತ ಮತ್ತು ಶ್ರೀಲಂಕಾ ಅಂದ್ರೆ ಮುಗಿದೋಗ್ತಿತ್ತು. ಬಟ್ ಇದ್ರ ಏನಾಗುತ್ತೆ, ಸ್ಟೇಟ್ಮೆಂಟ್ ಮತ್ತು ಅದ್ರ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳ್ಬೋದು, ಓಕೆನಾ? ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಮಿತ್ರ ಶಕ್ತಿ. ಮಿತ್ರ ಅಂದ್ರೇನು? ಸ್ನೇಹಿತ ಅಂತ, ಗೊತ್ತಾಗ್ತಿದೆ. ಹಂಗೆ ನಮ್ಮ ಪಕ್ಕದ ನಮಗೆ ಶ್ರೀಲಂಕಾ ಯಾವಾಗಲೂ ಸ್ನೇಹಿತನಾಗಿದೆ, ತುಂಬಾ ನಮ್ಗೆ ಆಪೋಸಿಟ್, ಹಾಗಾಗಿ ಹೆಸರು ಆ ಥರ ಇಟ್ಟಿದ್ದಾರೆ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುತ್ತೆ, ಗೊತ್ತಾಗ್ತಿದ್ಯಾ? ಕೌಂಟರ್ ಟೆರರಿಸಂ, ಗೊತ್ತಾಗ್ತಿದ್ಯಾ? ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತ ಇದಾಗಿದೆ. ಯಾಕೆಂದ್ರೆ LTT ಟೈಗರ್ ಪ್ರಭಾಕರನ್ ಅಂತ ಕೇಳಿರ್ತೀರಿ ನೀವು, ಅವನು ಒಬ್ಬ LTT ಮುಖಂಡ. ಅವಾಗ ಅಲ್ಲಿ ಟೆರರಿಸಮ್ನ ಶ್ರೀಲಂಕಾದಲ್ಲಿ ಮತ್ತು ತಮಿಳುನಾಡುಗಳಂತ ಪ್ರದೇಶಗಳಲ್ಲಿ ಟೆರರಿಸಮ್ನ ಇದು ಮಾಡಿದ್ರು. ಅವ್ರನ್ನ ಎನ್ಕೌಂಟರ್ ಎಲ್ಲ ಮಾಡಿದ್ದಾರೆ. ಬಿಡಿ, ಅದ್ರದ್ದು ಇದು ಶಿವರಸನ್ ಮೂವಿ ನೋಡಿದ್ದೀರಾ ನೀವು? ಇದು ನೋಡಿದ್ದೀರಾ? ಯಾವುದು? ಕಿಲ್ಲಿಂಗ್ ವೀರಪ್ಪನ್ ಮೂವಿ ನೋಡಿದ್ದೀರಾ? ಅದರಲ್ಲಿ ಒಂದು ಇದಿದೆ ಗೊತ್ತಾ? ಕಿಲ್ಲಿಂಗ್ ವೀರಪ್ಪನ್ ಅಲ್ಲ, ಸಾರಿ, ಇವನು ಅಟ್ಟಾಸಲ, ಸೈನೈಡ್ ಮೂವಿ ನೋಡಿದ್ದೀರಾ? ಸೈನೈಡ್ ಮೂವಿ. ರಾಜೀವ್ ಗಾಂಧಿ ಹತ್ಯೆ ಮಾಡಿರ್ತಾರೆ, ಗೊತ್ತಾ? ರಾಜೀವ್ ಗಾಂಧಿ, ತಮಿಳುನಾಡಲ್ಲಿ ರಾಜೀವ್ ಗಾಂಧಿ ಹತ್ಯೆ ಮಾಡಿರ್ತಾರೆ. ಅವರ ಪ್ರಧಾನಮಂತ್ರಿ ಆದಾಗ ಬಾಂಬ್ ಬ್ಲಾಸ್ಟ್ ಮಾಡಿರ್ತಾರೆ, ಗೊತ್ತಾಗ? ಲಕ್ಷ್ಮಿ ಅನ್ನೋ ಒಬ್ಳು ಬಾಂಬ್ ಕಟ್ಕೊಂಡು ಹೋಗಿ ಆರಾಕೋಗಿ ಹೋಗಿ ಬ್ಲಾಸ್ಟ್ ಮಾಡಿಕೊಂಡು ಸೆಲ್ಫ್ ಬಾಂಬರ್ ಅಂತ ಕರೀತಾರೆ, ಅವ್ರಿಗೆ ಮಾಡಿರ್ತಾರೆ. ಅದು LTT ಸಂಘಟನೆ ಮಾಡಿರುತ್ತೆ, ಗೊತ್ತಾಗ್ತಿದ್ಯಾ? ಆ ಸಂಘಟನೆಗೆ ಆ ಟೆರರಿಸಮ್ನ ಕಮ್ಮಿ ಮಾಡೋಕ್ಕೋಸ್ಕರ, ಗೊತ್ತಾಗ್ತಿದ್ಯಾ, ತಮಿಳುನಾಡು ಮತ್ತೆ ಕರ್ನಾಟಕ, ಈ ನಮ್ಮ ಸೌತ್ ಇಂಡಿಯಾದಲ್ಲಿ ಮತ್ತೆ ಶ್ರೀಲಂಕಾದಲ್ಲಿ ಅದನ್ನ ಕಮ್ಮಿ ಮಾಡೋಕ್ಕೋಸ್ಕರ ಈ ಎರಡು ಭಾರತ ಮತ್ತು ಶ್ರೀಲಂಕಾಗಳು ಕೂಡ ಏನ್ ಮಾಡ್ತವೆ? ಮಿತ್ರ ಶಕ್ತಿ ಅನ್ನೋ ಒಂದು ಎಕ್ಸರ್ಸೈಸ್ ನ ಮಾಡ್ತವೆ, ಸಮರಾಭ್ಯಾಸವನ್ನ ಮಾಡ್ತವೆ, ಓಕೆನಾ? ನೆಕ್ಸ್ಟ್ ಬರೋದು ಧರ್ಮ ಗಾರ್ಡಿಯನ್, ಗೊತ್ತಾಗ್ತಿದ್ಯಾ? ಧರ್ಮ ಗಾರ್ಡಿಯನ್ ನೋಡಿ. ಗಾರ್ಡಿಯನ್ ಅಂತ ಬಂದ್ರೆ ಸ್ವಲ್ಪ ಜಪಾನ್ ಮೇಲೆ ಗಮನ ಹರಿಸಿ, ಗೊತ್ತಾ? ಧರ್ಮ ಗಾರ್ಡಿಯನ್ ಅಂತಂದ್ರೆ, ಗೊತ್ತಾಗ್ತಿದ್ಯಾ? ಭಾರತ ಮತ್ತು ಜಪಾನ್ ನಗರ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಜಂಟಿ ಸೈನಿಕ ಕಾರ್ಯಾಚರಣೆ ತರಬೇತಿ, ಗೊತ್ತಾಗ್ತಿದ್ಯಾ? ಎಲ್ಲಿ? ನಗರ ಮತ್ತು ಅರೆನಗರ ಪ್ರದೇಶಗಳಲ್ಲಿ, ಗೊತ್ತಾಗ್ತಿದೆ, ಸಿಟಿಗಳಲ್ಲಿ, ಗೊತ್ತಾಗ್ತಿದೆ, ಸೆಮಿ ಸಿಟಿಗಳಲ್ಲಿ. ನೆಕ್ಸ್ಟ್, ಡಸ್ಟ್ ಲಿಂಕ್ ಅಂತ ಕರೀತಾರೆ. ಭಾರತ ಮತ್ತು ಉಜ್ಬೇಕಿಸ್ತಾನ, ನೆನಪಲ್ಲಿ ಇಟ್ಕೊಂಡು ತುಂಬಾ ಕಷ್ಟ, ಸ್ವಲ್ಪ ನೋಡ್ಕೊಂಡು ನೆನಪಲ್ಲಿ ಇಟ್ಕೋಬೇಕು. ಉಜ್ಬೇಕಿಸ್ತಾನ್, ಡಸ್ಟ್ ಲಿಂಕ್ ಅನ್ನೋದು, ಗೊತ್ತಾಗ್ತಿದ್ಯಾ? ಪರ್ವತ ಮತ್ತು ಮರುಭೂಮಿ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಭ್ಯಾಸ, ಗೊತ್ತಾಗ್ತಿದ್ಯಾ? ಡಸ್ಟ್ ಲಿಂಕ್ ಅನ್ನೋದು, ಓಕೆನಾ? ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದೆ. ಕಂಜರ್, ಗೊತ್ತಾಗ್ತಿದ್ಯಾ? ಕಿರ್ಗಿಸ್ತಾನ್, ಕಾ ನೆನ್ಪಿಟ್ಕೊಳ್ಳಿ, ಕಂಜರ್ ಫಾರ್ ಕಿರ್ಗಿಸ್ತಾನ್ ಅಂತ ನೆನ್ಪಿಟ್ಕೊಳ್ಳಿ, ಓಕೆನಾ? ಹೋಗತ್ತಾ? ಏನಾಗುತ್ತೆ? ವಿಶೇಷ ಪಡೆಗಳ ಸ್ಪೆಷಲ್ ಫೋರ್ಸಸ್ ಜಂಟಿ ತರಬೇತಿ. ಸ್ಪೆಷಲ್ ಫೋರ್ಸಸ್ ಅಂದ್ರೆ ಹೇಗೆ? ನಮ್ಮಲ್ಲಿ ಕರ್ನಾಟಕದಲ್ಲಿ ಗರುಡ ಪಡೆ ಇದೆ, NSG ಇದೆ ಇಂಡಿಯಾದಲ್ಲಿ, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಬ್ಲ್ಯಾಕ್ ಕೋಬ್ರಾಸ್ ಇದೆ, ಈ ತರದವು ಸ್ಪೆಷಲ್ ಫೋರ್ಸಸ್ ಇದಾವೆ, ಗೊತ್ತಾಗ್ತಿದ್ಯಾ? ಆ ಸ್ಪೆಷಲ್ ಫೋರ್ಸಸ್ಗಳ ನಡುವಿನ ಜಂಟಿ ಸಮರಾಭ್ಯಾಸ ಅಂದ್ರೆ ಭಾರತ ಮತ್ತು ಕಿರ್ಗಿಸ್ತಾನದ ಅಲ್ಲಿನ ಕೆಲವು ಏನು ಸ್ಪೆಷಲ್ ಗ್ರೂಪ್ಸ್ ಮತ್ತೆ ನಮ್ಮನ್ನ ಸ್ಪೆಷಲ್ ಗ್ರೂಪ್ಸ್ ಎರಡು ಸೇರಿ ಜಾಯಿಂಟ್ ಆಗಿ ಏನ್ ಮಾಡ್ತಾರೆ? ಪ್ರಾಕ್ಟೀಸ್ ನ ಮಾಡ್ತಾರೆ. ಯಾವ್ದಾದ್ರು ಒಂದು ಸಿಚುವೇಶನ್ ಬಂದ್ರೆ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಓಕೆನಾ? ನೆಕ್ಸ್ಟ್, ಲ್ಯಾಮಿಟೆ 2026 ಲ್ಯಾಮಿಟೆ ಅಂತ ಕರೀತಾರೆ, ಗೊತ್ತಾಗ್ತಿದೆ? ಭಾರತ ಮತ್ತು ಸೀಶೆಲ್ಸ್, ಗೊತ್ತಾಗ್ತಿದ್ಯಾ? ನೋಡಿ, 11ನೇ ಆವೃತ್ತಿಯಾಗಿದೆ. ಮೊದಲ ಬಾರಿಗೆ ಟ್ರೈ ಸರ್ವಿಸಸ್ ಆರ್ಮಿ, ನೇವಿ, ಏರ್ ಫೋರ್ಸ್ಗಳ ಸ್ವರೂಪ ಪಡೆದುಕೊಂಡಿದೆ. 3 ನೋಡಿ, ಲ್ಯಾಮಿಟೆ ಅನ್ನೋದು 3 ಸರ್ವಿಸ್ಗಳು ಸೇರ್ಕೊಂಡು, ಅಂದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಸೇರ್ಕೊಂಡು ಇದನ್ನ ಲ್ಯಾಮಿಟೆನ ಮಾಡಿದ್ರು. ಯಾವ ಒಂದು ದೇಶದ ನಡುವೆ? ಭಾರತ ಮತ್ತು ಸೀಶೆಲ್ಸ್, ಗೊತ್ತಾಗ್ತಿದೆ? ಎಕ್ಸಾಮ್ಗೆ ಇಂಪಾರ್ಟೆಂಟ್ ಮಕ್ಕಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್, ಸೂರ್ಯ ಕಿರಣ್ ಭಾರತ ಮತ್ತು ನೇಪಾಳ್, ಗೊತ್ತಾಗ್ತಿದ್ಯಾ? ಸೂರ್ಯ ಕಿರಣ್ ಭಾರತ ಮತ್ತು ನೇಪಾಳ್. ಪರ್ವತ ಯುದ್ಧ ತರಬೇತಿ, ಗೊತ್ತಾಗ್ತಿದೆ? ಮತ್ತು ವಿಪತ್ತು ನಿರ್ವಹಣೆ, ಗೊತ್ತಾಗ್ತಿದ್ಯಾ? ಏನು? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತೆ ಪರ್ವತಗಳಲ್ಲಿ ಯುದ್ಧ ಮಾಡುವ ತರಬೇತಿನ ಕೊಡೋದು ಯಾವುದು? ಸೂರ್ಯ ಕಿರಣ್ ಅನ್ನೋದು ಯಾವ ದೇಶಗಳಿದೆ? ಭಾರತ ಮತ್ತು ನೇಪಾಳ, ಓಕೆನಾ? ನೆಕ್ಸ್ಟ್, ಸಂಪ್ರೀತಿ ಅಂತ ಹೇಳ್ಬೋದು, ಭಾರತ ಮತ್ತು ಬಾಂಗ್ಲಾದೇಶ್, ಗೊತ್ತಾಗ್ತಿದ್ಯಾ? ನೆರೆಹೊರೆಯ ದೇಶಗಳ ನಡುವಿನ ಸೇನಾ ಸಹಕಾರವನ್ನು ಹೆಚ್ಚಿಸಲು ಇದನ್ನು ನಡೆಸಲಾಗುತ್ತದೆ, ಗೊತ್ತಾಗ್ತಿದ್ಯಾ? ಭಾರತ ಮತ್ತು ಬಾಂಗ್ಲಾದೇಶ್ ಸಂಪ್ರೀತಿ ಅಂತ. ಯುದ್ಧಾಭ್ಯಾಸ ಭಾರತ ಮತ್ತು ಅಮೆರಿಕ. ಈ ಯುದ್ಧಾಭ್ಯಾಸಗಳು ಬಂದ್ರೆ ಅಮೆರಿಕನೇ ಜಾಸ್ತಿ ಇರುತ್ತೆ. ಧರ್ಮ ಗಾರ್ಡಿಯನ್ ಬಂದ್ರೆ ಜಪಾನ್ ಇರುತ್ತೆ, ಗೊತ್ತಾಗ್ತಿರುತ್ತಾ? ಜಂಟಿ ಶಾಂತಿ ಪಾಲನಾ ಕಾರ್ಯಾಚರಣೆ ಮತ್ತು ತಾಂತ್ರಿಕ ಜ್ಞಾನ ವಿನಿಮಯ ಅಂತಂದ್ರೆ ಟೆಕ್ನಾಲಜಿನ ಎಕ್ಸ್ಚೇಂಜ್ ಮಾಡೋದು. ಆ ದೇಶದ ಒಂದು ಟೆಕ್ನಾಲಜಿ, ನಮ್ಮ ದೇಶದ ಟೆಕ್ನಾಲಜಿ ಆರ್ಮಿನಲ್ಲಿ ಅಥವಾ ಈ ಡಿಫೆನ್ಸ್ ಅಲ್ಲಿ ಏನ್ ಮಾಡೋದು? ಎಕ್ಸ್ಚೇಂಜ್ ಮಾಡ್ಕೊಳೋದಕ್ಕೆ ಈ ಒಂದು ಯುದ್ಧಾಭ್ಯಾಸ ಅಂತ ಕರೀತಾರೆ. ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುವಂತ ಕೆಲವು ಯೋಧಗಳು. ನೆಕ್ಸ್ಟ್, ವಜ್ರ ಪ್ರಹಾರ್, ಗೊತ್ತಾಗ್ತದೆ? ಭಾರತ ಮತ್ತು
ಅಮೆರಿಕ. ಕಮಾಂಡೋ ಮತ್ತು ಸ್ಪೆಷಲ್ ಫೋರ್ಸಸ್ಗಳ ಕಾರ್ಯಾಚರಣೆ ತರಬೇತಿ ನಡೆಯುತ್ತೆ ಇದರಲ್ಲಿ. ಗೊತ್ತಾಗ್ತಿದೆ ಯಾವುದು? ವಜ್ರಪರ. ನೊಮ್ಯಾಡಿಕ್ ಎಲಿಫೆಂಟ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸತಿ ಪ್ರಶ್ನೆಗಳು ರಿಪೀಟ್ ಆಗಿದೆ. ಭಾರತ ಮತ್ತು ಮಂಗೋಲಿಯಾ. ಗೊತ್ತಾಗ್ತಿದ್ಯಾ? ನೊಮ್ಯಾಡಿಕ್ ಎಲಿಫೆಂಟ್ ಅಂತ. ಹಿಮಾವೃತ ಪರ್ವತ ಪ್ರದೇಶಗಳಲ್ಲಿ ಕೌಂಟರ್ ಎಮರ್ಜೆನ್ಸಿ. ನೊಮ್ಯಾಡಿಕ್ ಅನ್ನೋದು ಏನು ಗೊತ್ತಾ? ನೀವು ಎಲಿಫೆಂಟ್ ನೋಡಿದ್ರೆ ನೊಮ್ಯಾಡಿಕ್ ಎಲಿಫೆಂಟ್ ಅದು ಒಂಥರ ಹಿಂಗೆ ಇದು ತುಪ್ಪಳವನ್ನು ಬಿಟ್ಕೊಂಡು ಇರುತ್ತೆ ಆ ಎಲಿಫೆಂಟ್. ಗೊತ್ತಾಗ್ತಿದೆ? ನೀವು ನೋಡಿರ್ತೀರ ಇದರಲ್ಲಿ ಬೇಕಾದ್ರೆ ಚಸ್ಮಾ ಗೂಗಲ್ ಸರ್ಚ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಆ ಪ್ರಾಣಿ ಒಂದು ಗಮನಕ್ಕೆ ಬರುತ್ತೆ. ಓಕೆನಾ? ನೆಕ್ಸ್ಟು ಸದಾ ಎಕ್ಸ್ಪ್ರೆಸ್ ಸದಾ ತನ್ಸಿಕ್ ಅಂತ ಗೊತ್ತಾ? ಎಕ್ಸೈಸ್ ಸದಾ ತನ್ಸಿಕ್ ಅಂತ. ಭಾರತ ಮತ್ತು ಸೌದಿ ಅರೇಬಿಯಾ. ನೋಡಿ ತನ್ಸಿಕ್ ಸ್ವಲ್ಪ ಈ ಅರೇಬಿಕ್ ಪದ ಇದೆ, ಅರಬಿಕ್ ಪದ. ನೋಡಿ ನೀವೇನ್ ಮಾಡಬೇಕು, ಪದಗಳ ಮೇಲೆ ನೀವು ಗೆಸ್ ಮಾಡ್ಬೋದು, ಎಲ್ಲವೂ ಓದಕ್ಕಾಗಲ್ಲ, ಅಕಸ್ಮಾತ್ ಯಾವುದೋ ಮರ್ತೋಗಿರುತ್ತೆ. ಆ ಪದಗಳನ್ನ ಗೆಸ್ ಮಾಡಿಕೊಂಡು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಲಿಂಕ್ ಮಾಡ್ಬೋದು ಅಥವಾ ಹೊಂದಿಸಿ ಬರೀ ಇರ್ಬೋದು. ಗೊತ್ತಾಗ್ತಿದ್ಯಾ? ಪದಗಳು ನೋಡಿ, ಈಗ ನೋಡಿ ನೋಡಿ ನಮ್ಮ ಇದಕ್ಕೆ ಬಂದಾಗ ಈ ಸೂರ್ಯ ಕಿರಣ್ ನೋಡಿ, ಕಿರಣ್ ಅಂದ್ರೆ ಒಂಥರ ಸಂಸ್ಕೃತ್ ಒಂದು ಪದ ಇದೆ, ಭಾರತ ನೇಪಾಳ ಪಕ್ಕದಲ್ಲಿ ಇರೋದ್ರಿಂದ. ನೆಕ್ಸ್ಟ್ ಸಂಪ್ರೀತಿ. ಗೊತ್ತಾಗ್ತಿದ್ಯಾ? ಭಾರತ ನಮ್ಮ ಸುತ್ತಮುತ್ತ ಅನ್ಸಿದೆ. ಅದೇ ಧರ್ಮ ಗಾರ್ಡಿಯನ್, ಕಂಜರ್ ನೋಡಿ, ಕಂಜರ್ ಅಂತಂದ್ರೆ ಒಂಥರ ಏನೋ ಪದ ಡಿಫ್ರೆಂಟ್ ಇದೆ, ಈ ಬೇರೆ ದೇಶಕ್ಕೆ ಸಂಬಂಧಪಟ್ಟಂಗೆ ಅನ್ಸುತ್ತೆ ಅಲ್ವಾ? ಈ ಥರನೂ ಸ್ವಲ್ಪ ಏನಾದರೂ ಟ್ರಿಕ್ಸ್ನ ನೆನಪು ಇಟ್ಕೋಬೇಕು ನೀವು ಮರ್ತೋಗ್ದಂಗೆ. ಓಕೆನಾ? ನೆಕ್ಸ್ಟ್ ಇದು ಏನಾದರೂ ಆರ್ಮಿಗೆ ಸಂಬಂಧಪಟ್ಟಂತೆ ಎಕ್ಸೈಸ್. ಈಗ ಕೆಲವೊಂದು ನೌಕಾಪಡೆ ನೇವಿಗೆ ಸಂಬಂಧಪಟ್ಟಂತೆ ಎಕ್ಸೈಸ್ಗಳು 3 ಬರುತ್ತೆ, ಆರ್ಮಿ, ನೇವಿ, ಏರ್ಫೋರ್ಸ್. ಈಗ ನೌಕಾಪಡೆಗಳ ಎಕ್ಸೈಸ್ಗಳು ನೋಡ್ತಾನೆ. ಮಿಲನ್ 2026 ಅಂತ ಕರೀತಾರೆ. ಭಾರತೀಯ ನೌಕಾಪಡೆ 50ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದೆ ಮಿಲನ್ನಲ್ಲಿ. ಗೊತ್ತಾಗ್ತಿದೆಯಾ? ಮಿಲನ್ ಅಂದ್ರೆ ಎಲ್ಲ ದೇಶಗಳು ಮಿಲನವಾಗುವುದು ಅಂತ ಅರ್ಥ. ಹೌದಾ? ಬಹು ಆಯೋಜಿಸುವ ಬೃಹತ್ ಬಹುರಾಷ್ಟ್ರೀಯ ನೌಕಾಭ್ಯಾಸ ವಿಶಾಖಪಟ್ಟಣಂ ನಡೆಯುತ್ತದೆ. ನೋಡಿ, ಇಲ್ಲಿ ನಡೆಯುತ್ತೆ ಇದು ಎಲ್ಲಿ? ವಿಶಾಖಪಟ್ಟಣ ಎಲ್ಲಿ ಬರುತ್ತೆ? ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ನಡೆಯುತ್ತೆ. ನೆಕ್ಸ್ಟ್ ಮಲಬಾರ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಪ್ರಶ್ನೆಯಾಗಿ ಬಂದಿದೆ. ಮಲಬಾರ್ ಎಕ್ಸರ್ಸೈಸ್. ಗೊತ್ತಾಗ್ತಿದ್ಯಾ? ನೋಡಿ, ಭಾರತ, USA, ಜಪಾನ್, ಆಸ್ಟ್ರೇಲಿಯಾ, ಈ 4 ದೇಶಗಳು ನೋಡ್ರಿ ಏನೋ ಲಿಂಕ್ ಅನಿಸ್ತಿದೆಯಲ್ವಾ ನಿಮಗೆ? ವೆರಿ ಇಂಪಾರ್ಟೆಂಟ್. ಏನು? ಕ್ವಾಡ್. ಗೊತ್ತಾಗ್ತಿದ್ಯಾ? ಕ್ವಾಡ್ ದೇಶಗಳನ್ನ ಏನಂತ ಕರೀತಾರೆ ನೋಡಿ, ಇಲ್ಲೇ ಬರ್ತಿದ್ದೀನಲ್ಲ, ಕ್ವಾಡ್ ಒಕ್ಕೂಟದ ದೇಶಗಳು ಭಾವಿಸುವ ಪ್ರಮುಖ ಸಮರಾಭ್ಯಾಸ. ವೆರಿ ಇಂಪಾರ್ಟೆಂಟ್, ಪ್ರಶ್ನೆ ಬರ್ಬೋದು. ಯಾಕೆ ಅಂತಂದ್ರೆ ಕ್ವಾಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಅರ್ಥ ಆಗ್ತಿದೆಯಾ? ಯಾವ ಕ್ವಾಡ್ ದೇಶಗಳು ಅಥವಾ ಸ್ಟೇಟ್ಮೆಂಟ್ ಅಲ್ಲೂ ಬರ್ಬೋದು, ಫ್ಯಾಕ್ಟ್ ಅಲ್ಲಾರು ಬರ್ಬೋದು, ಯಾವ ದೇಶಗಳು ಒಂದು ಮಲಬಾರ್ ಅನ್ನೋ ಅಭ್ಯಾಸವನ್ನ ಮಾಡ್ತವೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ನೌಕಾಪಡೆಗೆ ಸಂಬಂಧಪಟ್ಟಿದ್ದು. ಯಾವ ದೇಶಗಳು ಭಾಗವಹಿಸ್ತವೆ? ಭಾರತ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ವರುಣ. ಗೊತ್ತಾಗ್ತಿದ್ಯಾ? ಫ್ರಾನ್ಸ್. ಭಾರತ ಮತ್ತು ಫ್ರಾನ್ಸ್ ಹಿಂದೂ ಮಹಾಸಾಗರದಲ್ಲಿ. ನೋಡಿ, ಅಲ್ಲಿ ನಾವು ಭೂ ಪ್ರದೇಶಗಳಿಗೆ ಸಂಬಂಧಪಟ್ಟಂತ ಎಕ್ಸರ್ಸೈಸ್ ನೋಡಿದ್ವಿ. ಇಲ್ಲಿ ಬರೀ ನಾವೇನ್ ಮಾಡ್ತೀವಿ? ನೌಕಾಪಡೆ ಅಥವಾ ಸಮುದ್ರದಲ್ಲಿ ನಡೆಯುವಂತ ಎಕ್ಸರ್ಸೈಸ್ಗಳನ್ನ ನೋಡ್ತಾ ಇದೀವಿ. ಹಿಂದೂ ಮಹಾಸಾಗರದಲ್ಲಿ ಸಮುದ್ರ ಭದ್ರತೆ ಮತ್ತು ಆಳ ಸಮುದ್ರದ ಕಾರ್ಯಾಚರಣೆನ ಮಾಡ್ತಾರೆ ಯಾರು? ಭಾರತ ಮತ್ತು ಫ್ರಾನ್ಸ್ ಸೇರ್ಕೊಂಡು. ಯಾವ ಒಂದು ಸಮರಾಭ್ಯಾಸದಲ್ಲಿ? ವರುಣ ಎಂಬ ಸಮರಾಭ್ಯಾಸದಲ್ಲಿ. ನೆಕ್ಸ್ಟ್ ಸಿ ಡ್ರ್ಯಾಗನ್. ಗೊತ್ತಾಗ್ತಿದ್ಯಾ? ಭಾರತ, USA, ಜಪಾನ್, ಆಸ್ಟ್ರೇಲಿಯಾ, ಕೆನಡಾ ಮತ್ತು ದಕ್ಷಿಣ ಕೊರಿಯಾ. ನೋಡಿ, ಕ್ವಾಡ್ ಜೊತೆಗೆ ಈ ಕೆನಡಾ ಮತ್ತೆ ದಕ್ಷಿಣ ಆಸ್ಟ್ರೇಲಿಯಾ ಸೇರ್ಕೊಂತವೆ. ಗೊತ್ತಾಗ್ತಿದ್ಯಾ? ಅದಕ್ಕೆ ಸಿ ಡ್ರ್ಯಾಗನ್ಗೆ. ಗೊತ್ತಾಗ್ತಿದ್ಯಾ? ಸಬ್ಮರಿನ್ ವಿರೋಧಿ ಯುದ್ಧ ತರಬೇತಿಗಳು, ಆಂಟಿ ಸಬ್ಮರಿನ್ ವಾರ್ಫೇರ್ ಅಂತ ಕರೀತಾರೆ. ಇದನ್ನ ಪ್ರಯೋಗ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ಯಾವ 4+2 6 ದೇಶಗಳು ಸೇರ್ಕೊಂಡು. ರಿಮ್ ಪ್ಯಾಕ್ ಅಂತ ಕರಿತೀವಿ. ಭಾರತ ಸೇರಿದಂತೆ ಬಹುರಾಷ್ಟ್ರೀಯ ನೌಕಾಪಡೆಗಳು, ಬೇರೆ ಬೇರೆ ದೇಶದ ನೌಕಾಪಡೆಗಳು ಸೇರಿ ಮಾಡ್ತಾರೆ. ಅಮೆರಿಕದ ಹವಾಯಿ ದ್ವೀಪದಲ್ಲಿ. ಗೊತ್ತಾಗ್ತಿದೆಯಾ? ಹವಾಯಿನಲ್ಲಿ ನಡೆಯುವ ವಿಶ್ವದ ಅತಿ ದೊಡ್ಡ ಬಹು ವಿಧದ ನೌಕಾ ಸಮರಾಭ್ಯಾಸ ಇಲ್ಲಿ ನಡೆಯುತ್ತೆ. ಅಮೆರಿಕಾದಲ್ಲಿ ಇರುವ ಒಂದು ಹವಾಯಿ ದ್ವೀಪದಲ್ಲಿ ನಡೆಯುತ್ತೆ. ಗೊತ್ತಾಗ್ತಿದೆಯಾ? ಈ ಒಂದು ರಿಮ್ ಪ್ಯಾಕ್ ಅನ್ನೋದು. ಗೊತ್ತಾಗ್ತಿದೆಯಾ? ಜಾಸ್ತಿ ಕೇಳಿರೋದು ನಾನು ಹೇಳ್ತೀನಿ ಕೇಳ್ರಿ. ಮಲಬಾರ್ ಒಂದು ಕೇಳಿದ್ದಾರೆ ಎಕ್ಸಾಮ್ಸ್ ಅಲ್ಲಿ, ವರುಣ ಕೇಳಿದ್ದಾರೆ, ಸಿ ಡ್ರ್ಯಾಗನ್ ಕೇಳಿದ್ದಾರೆ. ಗೊತ್ತಾ? ಮಿಲನ್ ಏನು ಕೇಳಿದ್ದಾರೆ ನನ್ನ ಪ್ರಕಾರ, ನಾನು ನೋಡಿರ್ತಿಲ್ಲ, ನೀವು ನೋಡಿರ್ಬೋದು. ಇವು ರಿಮ್ ಪ್ಯಾಕು ಕೇಳಿಲ್ಲ, ಬಟ್ ಈ 3 ಅಂತೂ ತುಂಬಾ ಸತಿ ಪ್ರಶ್ನೆ ಬಂದಿದೆ, ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಸಿಂಬ್ಯಾಕ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಭಾರತ ಮತ್ತು ಸಿಂಬ್ಯಾಕ್ಸ್. ಸಿ ಫಾರ್ ಸಿಂಗಾಪುರ್. ಗೊತ್ತಾಗ್ತಿದ್ಯಾ? ಎಸ್ ಅಂದ್ರೆ ಸಿಂಗಾಪುರ್, ಐ ಅಂದ್ರೆ ಇಂಡಿಯಾ. ನೀವು ನೆನ್ಪಿಟ್ಕೊಳಕ್ಕೆ ಏನಾದ್ರೂ ಒಂದು ಟ್ರಿಕ್ಸ್ ಉಪಯೋಗಿಸ್ಕೋಬೇಕು. ಗೊತ್ತಾಗ್ತಿದ್ಯಾ? ಭಾರತೀಯ ನೌಕಾಪಡೆ ನಡೆಸುವ ಅತ್ಯಂತ ಹಳೆಯ ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸ ಭಾರತ ಮತ್ತು ಸಿಂಗಾಪುರ್ ನಡೆಸುವ ಒಂದದ್ದು. ನೆಕ್ಸ್ಟ್ ಕೊಂಕಣ್ ಎಲ್ಲಿ ಬರುತ್ತೆ? ನಮ್ಮ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೊಂಕಣ್ ತೀರ ಅಂತಲೇ ಕರಿತೀವಿ ನಾವು, ಮಹಾರಾಷ್ಟ್ರದಿಂದ ಕರ್ನಾಟಕ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್, UK, ಅರೇಬಿಯನ್ ಸಮುದ್ರದಲ್ಲಿ ಸಾಗರ ಭದ್ರತೆ ಹೆಚ್ಚಿಸುವ ಒಂದು ಸಮರಾಭ್ಯಾಸ. ಓಕೆನಾ? ಯಾವುದು? ಕೊಂಕಣ್. ನೆಕ್ಸ್ಟ್ ಬೊಂಗೋಸಾಗರ್ ಅಥವಾ ಬೋಗೋಸಾಗರ್ ಅಂತ ಕರೀತಾರೆ. ಬೊಂಗೋಸಾಗರ್ ಭಾರತ ಮತ್ತು ಬಾಂಗ್ಲಾದೇಶ ಬಾಂಗ್ಲಾ ಕೊಲ್ಲಿಯಲ್ಲಿ ಸಾಗರ ಗಸ್ತು ಮತ್ತು ಜಂಟಿ ಕಾರ್ಯಾಚರಣೆ ನಡೆಸುತ್ತೆ. ಗೊತ್ತಾಗ್ತಿದ್ಯಾ? ಇವು ಯಾವ ಕಾರ್ಯಾಚರಣೆಗಳು? ಇವೆಲ್ಲ ಯಾವ ಕಾರ್ಯಾಚರಣೆ? ನೌಕಾಪಡೆ ಕಾರ್ಯಾಚರಣೆ. ಈಗ ಬರೋದು ವಾಯುಪಡೆ ಕಾರ್ಯಾಚರಣೆಗಳು. ಗೊತ್ತಾಗ್ತಿದ್ಯಾ? ಹೆಸರಿಗೆ ತಕ್ಕಂತ ಕಾರ್ಯಾಚರಣೆ ಇರುತ್ತೆ. ನೋಡಿ, ಈ ಸ್ಟೇಟ್ಮೆಂಟ್ ಕೊಟ್ಟಾಗ ವಾಯುಶಕ್ತಿ ಅಂದಾಗ ನಿಮ್ಗೆ ನೆನ್ಪಿರ್ಬೇಕು, ಇದು ವಾಯುಶಕ್ತಿ ಅಂತಂದ್ರೆ ಇದು ಏರ್ಫೋರ್ಸ್ಗೆ ಸಂಬಂಧಪಟ್ಟಿದ್ದು ಅಥವಾ ವಾಯುಪಡೆಗೆ ಸಂಬಂಧಪಟ್ಟಂತ ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ನೋಡಿ, ವರುಣ ಅಂತ ಯಾಕೆ ಇಟ್ಟಿದ್ದಾರೆ ಹೇಳಿ? ಅಲ್ಲಿ ಅಗ್ನಿ ಅಂತ ಇಟ್ಟಿಲ್ಲ. ಯಾಕೆ ವರುಣ ಅಂತ ಯಾಕೆ ಇಟ್ಟಿದ್ದಾರೆ ಹೇಳಿ?
ನೀರಿನಲ್ಲಿ ನಡೆಯೋದು. ಯೂಸ್ ಸಮ್ ಕಾಮನ್ ಸೆನ್ಸ್ ಅಷ್ಟೇ, ಇಷ್ಟೇ ಸಿಂಪಲ್ ಎಕ್ಸಾಮ್. ಗೊತ್ತಾಗ್ತಿದೆಯಾ? ಎಲ್ಲದನ್ನೂ ನೀವು ಬಯಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ವಾಯುಶಕ್ತಿ. ವಾಯು ಅಂತ ಯಾಕೆ ಇಟ್ಟಿದ್ದಾರೆ ಇದಕ್ಕೆ? ಗಾಳಿಯಲ್ಲಿ ನಡೆಯೋದು. ಗೊತ್ತಾಗ್ತಿದೆಯಾ? 2006 ವಾಯುಶಕ್ತಿ ಅಂತ ಕರೀತಾರೆ. ಭಾರತೀಯ ವಾಯುಪಡೆ ಭಾಗವಹಿಸುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಜೆಲ್ಸ್ಮನ್ ಪ್ರೋಕ್ಕಾರ್ನಲ್ಲಿ IAF ತನ್ನ ಶಸ್ತ್ರ ಸಾಮರ್ಥ್ಯವನ್ನು ನಿಖರ ದಾಳಿಯನ್ನು ಪ್ರದರ್ಶಿಸುತ್ತದೆ. ಬಿಡಿ, ಗೊತ್ತಾಗ್ತಿಲ್ಲ, ಅಷ್ಟು ತಿಳ್ಕೊಳ್ಳಿ. ಯಾವುದು? ಭಾರತೀಯ ವಾಯುಪಡೆ. ಈ ವಾಯುಶಕ್ತಿ ಯಾವ ದೇಶಗಳು ನಡೆಯುತ್ತೆ ನೆನ್ಪಿಟ್ಕೊಳ್ಳಿ. ವೀರ ಗಾರ್ಡಿನ್ ಹೇಳ್ತೆ. ಗಾರ್ಡಿನ್ ಅಂತ ಬಂದ್ರೆ ಯಾವುದು? ಅವಾಗಲೇ ಬಂದಿದ್ದು ಧರ್ಮ ಗಾರ್ಡನ್. ಇದು ವೀರ ಗಾರ್ಡನ್. ಗಾರ್ಡನ್ ಅಂತ ಬಂದ್ರೆ ಜಪಾನ್. ಅರ್ಥ ಆಗ್ತಿದ್ಯಾ? ನೆನ್ಪಿಟ್ಕೊಳಕ್ಕೆ. ಗೊತ್ತಾಗ್ತಿದ್ಯಾ? ಎರಡು ದೇಶಗಳ ವಾಯುಪಡೆಗಳ ನಡುವಿನ ಜಂಟಿ ಏರ್ ಕಾಂಬ್ಯಾಟ್. ಕಾಂಬ್ಯಾಟ್ ಅಂದ್ರೆ ಪ್ರಾಕ್ಟೀಸ್ ಅಂತ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ವೀರ್ ಗಾರ್ಡನ್ ಆಯ್ತು, ಧರ್ಮ ಗಾರ್ಡನ್ ಆಯ್ತು. ಓಕೆನಾ? ನೆಕ್ಸ್ಟ್ ಬರೋದು ಕೋಪ್ ಇಂಡಿಯಾ. ಕೋಪ್ ಇಂಡಿಯಾ ಭಾರತ ಮತ್ತು ಅಮೆರಿಕದ ನಡುವೆ ಯುದ್ಧ ವಿಮಾನಗಳ ಜಂಟಿ ಹಾರಾಟ ಮತ್ತು ತಾಂತ್ರಿಕ ಕೌಶಲ್ಯಗಳ ವಿನಿಮಯ. ಗೊತ್ತಾಗ್ತಿದೆ. ನೆಕ್ಸ್ಟ್ ಡೆಸರ್ಟ್ ಫ್ಲಾಗ್. ಗೊತ್ತಾಗ್ತಿದ್ಯಾ? ಬಹುರಾಷ್ಟ್ರೀಯ ವಾಯುಪಡೆಗಳು ಆಯೋಜನೆ ಮಾಡ್ತವೆ. ಎಲ್ಲಿ ನಡೀತೆ? UAE ನಲ್ಲಿ ನಡೀತೆ. UAE ಡೆಸರ್ಟ್ ಯಾಕೆ ಹೇಳಿ? ಡೆಸರ್ಟ್ ಅಂತ ಯಾಕೆ ಇಟ್ಟಿದ್ದಾರೆ? ಡೆಸರ್ಟ್ ಮರುಭೂಮಿ ಎಲ್ಲಿರೋದು? UAE ನಲ್ಲಿದೆ. ಅರ್ಥ ಆಗ್ತಿದ್ಯಾ? ಹಂಗೆ ಲಿಂಕ್ ಮಾಡ್ಕೊಳ್ಳಿ, ಒಂದಕ್ಕೊಂದು ಲಿಂಕ್ ಮಾಡ್ಕೊಳ್ರಿ. ತೇಜಸ್ ಯುದ್ಧ ವಿಮಾನಗಳು ಭಾಗವಹಿಸುವ ಬಹುರಾಷ್ಟ್ರೀಯ ವಾಯು ಸಮರಾಭ್ಯಾಸ. ಗೊತ್ತಾಗ್ತಿದೆಯಾ? ಎಲ್ಲಿ ನಡೆಯುತ್ತೆ? UAE ನಲ್ಲಿ ನಡೆಯುತ್ತೆ. ಗರುಡ ಆಗ್ಬಿಟ್ಟೆ, ಗರುಡ ಆಗ್ಬೇಕಿತ್ತು. ಗರುಡ. ಗೊತ್ತಾಗ್ತಿದ್ಯಾ? ಗರುಡ ನೋಡಿ, ಯಾಕೆ ಗರುಡ ಅಂತ ಇಟ್ಟಿದ್ದಾರೆ? ಗರುಡ ಎಲ್ಲ ಇರುತ್ತೆ ಮೇಲ್ಗಡೆ, ಮೀನು ಅಂತ ಇಟ್ಟಿಲ್ಲ ಇದಕ್ಕೆ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಭಾರತ ಮತ್ತು ಫ್ರಾನ್ಸ್, ಅಲ್ಲಿ ಇನ್ನೊಂದು ವರುಣ ಅಂತ ಒಂದು ಬೈತು. ಗೊತ್ತಾಗ್ತಿದ್ಯಾ? ಇಲ್ಲಿ ಗರುಡ. ಗೊತ್ತಾಗ್ತಿದ್ಯಾ? ನೆನ್ಪಿಟ್ಕೊಳಕ್ಕೆ. ವಾಯು ಸಮರ ತಂತ್ರಗಳು, ದೊಡ್ಡ ಪ್ರಮಾಣದ ಯುದ್ಧ ತರಬೇತಿ. ಓಕೆನಾ? ಈಸ್ಟರ್ನ್ ಬ್ರಿಡ್ಜ್ ಭಾರತ ಮತ್ತು ಒಮೆನ್ ರಾಷ್ಟ್ರಗಳ ನಡುವೆ ವಾಯು ಕಾರ್ಯಾಚರಣೆಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುವ ಸಮರಾಭ್ಯಾಸಗಳಾಗಿದೆ. ಗೊತ್ತಾಗ್ತಿದೆಯಾ? PDF ನ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಇವು ನೆಕ್ಸ್ಟ್ ಇದಾದ್ಮೇಲೆ ಇದಲ್ಲದೆ ಟ್ರೈ ಸೀರೀಸ್. ಅದು ಅಂದ್ರೆ ನೌಕಾಪಡೆ ಆಯ್ತು, ವಾಯುಪಡೆ ಆಯ್ತು, ಭೂಪಡೆ ಆಯ್ತು. ಈಗ ಕೆಲವೊಂದು ಟ್ರೈ ಸೀರೀಸ್ ಅಂತ ಮಾಡ್ತಾರೆ. ಡೊಮೆಸ್ಟಿಕ್ ಸ್ಟೇ ಅಂದ್ರೆ ನಮ್ಮ ಆಂತರಿಕವಾಗಿ ನಮ್ಮ ದೇಶದ ಒಳಗಡೆ ನಡೆಯುವ ಕೆಲವೊಂದು ಸಮರಾಭ್ಯಾಸಗಳಿದೆ, ಅವನ್ನ ನಾವು ನೋಡ್ತಾ ಹೋಗೋಣ. ಗೊತ್ತಾಗ್ತಿದ್ಯಾ? ಟ್ರೋಪ್ಯಾಕ್ಸ್ ಭಾರತೀಯ ನೌಕಾಪಡೆ, ಆರ್ಮಿ, ಏರ್ಫೋರ್ಸ್ ಜೊತೆಗೂಡಿ ಹಿಂದೂ ಮಹಾಸಾಗರದಲ್ಲಿ ನಡೆಸುವ ಯುದ್ಧ ಸನ್ನದ್ಧ ಅಭ್ಯಾಸಗಳು. ನಮ್ಮ ದೇಶದಲ್ಲಿ ನಡೆಯುವ 3 ಸಮರಾಭ್ಯಾಸ, ಅದಕ್ಕೆ ಟ್ರೋಪ್ಯಾಕ್ಸ್ ಅಂತ ಕರೀತಾರೆ. ಟ್ರೋಪ್ಯಾಕ್ಸ್ ಟ್ರೀ ಅಂದ್ರೆ 3 ಅಂತ. ನೆಕ್ಸ್ಟ್ ಪ್ರವಾಹಿನಿ ಅಥವಾ ದಿವ್ಯ ದೃಷ್ಟಿ, ಭಾರತೀಯ ಭೂಸೇನೆಯ ಹೊಸ ಯುದ್ಧ ತಂತ್ರಜ್ಞಾನ ಮತ್ತು ಡ್ರೋನ್ ಸಾಮರ್ಥ್ಯವನ್ನು ಪರೀಕ್ಷಿಸಲು ನಡೆಸುವ ಅಭ್ಯಾಸ. ದಿವ್ಯ ದೃಷ್ಟಿ ಅಥವಾ ಪ್ರವಾಹಿನಿ ಅಂತ ಕರೀತಾರೆ. ಇವು ನಮ್ಮ ಆಂತರಿಕವಾಗಿ ನಡೆಯುವ ಕೆಲವೊಂದು ಸಮರಾಭ್ಯಾಸಗಳು. ಗೊತ್ತಾಗ್ತಿದೆಯಾ? ಶಾರ್ಟ್ಕಟ್. ಶಕ್ತಿ ಅನ್ನೋ ಪದ ಇತ್ತು ಅಂದ್ರೆ ಜಾಸ್ತಿ ಫ್ರಾನ್ಸ್ ಜೊತೆ ಇರುತ್ತೆ. ಗಾರ್ಡಿಯನ್ ಅಂತ ಇದ್ರೆ ಅದು ಜಪಾನ್ ದೇಶದಲ್ಲಿ ಇರುತ್ತೆ. ಕ್ವಾಡ್ ಅಂದ್ರೆ ಗೊತ್ತಲ್ಲ, 4 ದೇಶಗಳು ನೆನ್ಪಿಟ್ಕೊಳಕ್ ನಿಮ್ಗೆ ಈಸಿ ಆಗುತ್ತೆ ಅಂತ. ಓಕೆನಾ? ಈ ಸರ್ ಮೋಸ್ಟ್ ರಿಪೀಟೆಡ್ ಎಕ್ಸಾಮ್ಸ್ ಅಲ್ಲಿ ಬಂದಂತ ನೋಡಿ. ಇದಲ್ದಲೆ ಈಗ ಸಮರಾಭ್ಯಾಸಗಳು ಕೆಲ ಆಪರೇಷನ್ ಮಾಡಿರುತ್ತೆ. ಯಾವುದು? ಹ್ಯುಮನಿಟೇರಿಯನ್ ಆಪರೇಷನ್ ಅಂತ. ಮಾನವೀಯ ಒಂದು ಮೌಲ್ಯಗಳಿಗೆ ಬೆಲೆ ಕೊಟ್ಟು ಯಾವುದಾದ್ರೂ ಇದು ಡಿಸಾಸ್ಟರ್ ಆದಾಗ, ಗೊತ್ತಾಗ್ತಿದೆಯಾ? ವಿಪತ್ತುಗಳು ಸಂಭವಿಸಿದಾಗ ಭಾರತ ಅದರ ರಕ್ಷಣೆಗೆ, ಅಥವಾ ನಮ್ಮ ದೇಶದ ಯಾರಾದರೂ ಪ್ರಜೆಗಳು ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ಸಿಕ್ಕಾಕೊಂಡಾಗ ಅವ್ರನ್ನ ರೆಸ್ಕ್ಯೂ ಮಾಡೋಕ್ಕೆ ಕೆಲವೊಂದು ಆಪರೇಷನ್ಗಳನ್ನ ಮಾಡಿದೆ. ಗೊತ್ತಾಗ್ತಿದೆ. ಅವನ್ನ ಮೇಜರ್ ಮಿಲಿಟರಿ ಆಪರೇಷನ್ ಅಂತ ಕರಿತೀವಿ. ಗೊತ್ತಾಗ್ತಿದೆ. ಇವು ಯೂಸ್ವಲಿ ಏನಾಗುತ್ತೆ? ಮಾನವೀಯತೆಗೆ ಸಂಬಂಧಪಟ್ಟಿದೆ, ಅಂದ್ರೆ ಅಲ್ಲಿ ರಕ್ಷಣೆ ಮಾಡ್ಕೊಂಡು ಬರೋಕ್ಕೆ ಸಂಬಂಧಪಟ್ಟಿರುತ್ತೆ. ಗೊತ್ತಾಗ್ತಿದ್ಯಾ? ವೆರಿ ಇಂಪಾರ್ಟೆಂಟ್ ನೋಡಿ. ಇದ್ರ ಮೇಲೆ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಗೊತ್ತಾಗ್ತಿದೆ. ಆಪರೇಷನ್ ಸರ್ವಶಕ್ತಿ, ಆಪರೇಷನ್ ಕಾವೇರಿ, ಆಪರೇಷನ್ ಜೋಸ್ತು, ಆಪರೇಷನ್ ಅಜಯ್. ಗೊತ್ತಾಗ್ತಿದೆ. ಆಪರೇಷನ್ ಇಂದ್ರಾವತಿ, ಅಜಯ್, ಕಾವೇರಿ, ಸಾಗರ್ ನೋಡಿ ರಿಪೀಟೆಡ್. ಒಂದೇ ಕ್ವಶನ್ ನೋಡಿ, ಇಂದೇ ಟಾಪಿಕ್ನ ಎಷ್ಟು ಸತಿ ಕೇಳಿದ್ರೆ 1 2 3 4 5 ಸತಿ ರಿಪೀಟ್ ಆಗಿದೆ. ಒಂದೇ ರಿಪೀಟೆಡ್ ಕ್ವಶನ್. ಗೊತ್ತಾಗ್ತಿದೆ. ಅದು KE ಇದೀನಿ, ಬೇರೆ ಎಕ್ಸಾಮ್ಸ್ ಅಲ್ಲ. ಇದು KE ಇತ್ತೀಚೆಗೆ ನಡೆದಂತ 1 ವರ್ಷದ ಪ್ರಶ್ನೆಗಳನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ಯಾ? ಇಂದ್ರಾವತಿ ಹೈಟಿನಲ್ಲಿ ನಡೆದಂತ ಒಂದು ಇದರಲ್ಲಿ ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಆಪರೇಷನ್ ಅಜಯ್. ಗೊತ್ತಾಗ್ತಿದ್ಯಾ? ಎಲ್ಲ ಇಸ್ರೇಲ್ ನಡೆದಂತ ಇದು. ನೆಕ್ಸ್ಟ್ ಆಪರೇಷನ್ ಕಾವೇರಿ ಸೂಡಾನು, ಆಪರೇಷನ್ ಸಾಗರ್ ಬಂದು COVID-19 ಒಳಪಟ್ಟು. ನೋಡೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಗೊತ್ತಾಗ್ತಿದೆ ನೋಡಿ. ಅದೇ ಸೇಮ್ ಆಪರೇಷನ್ ಅಜಯ್, ಆಪರೇಷನ್ ಗಂಗಾ, ಆಪರೇಷನ್ ಅಭಯ್. ಕೆಲವೊಂದು ಬಿಟ್ಟು ಹೋಗಿರ್ತೀನಿ, ನೀವು ಅದನ್ನ ಓದ್ಕೋಬೇಕಾಗುತ್ತೆ. ಗೊತ್ತಾಗ್ತಿದೆ. ಇಷ್ಟೊಂದು ಆಪರೇಷನ್ಗಳಿದೆ. ಇವನು ಓದ್ಕೊಂಡ್ರೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಈ ಎಕ್ಸಾಮ್ ಅಂದ್ರೆ ನೆಕ್ಸ್ಟ್ ಬರೋ ಯಾವ್ದಾದ್ರು ಎಕ್ಸಾಮ್ ಒಂದು ಕ್ವಶನ್ ಬರುತ್ತೆ. ಇದೇ ಕ್ವಶನ್ ಬರುತ್ತೆ ಅಂದಾಗ ನೀವೇನ್ ಮಾಡ್ಬೇಕಾಗುತ್ತೆ? ಓದ್ಬೇಕಾಗುತ್ತೆ. ನೋಡಿ, ಭಾರತ ತನ್ನ ಭದ್ರತೆ, ಭಯೋತ್ಪಾದನೆ, ಗಡಿ ದಕ್ಷಿಣದಲ್ಲಿ ಭಾರತೀಯ ರಕ್ಷಣೆ ಕರೆತರಲು. ಗೊತ್ತಾಗ್ತಿದ್ಯಾ? ಸುರಕ್ಷಿತವಾಗಿ ಕರೆತರಲು. ಗೊತ್ತಾಗ್ತಿದೆ. ಎವಾಕ್ಯುಯೇಷನ್ ಮಾಡೋದು. ಗೊತ್ತಾಗ್ತಿದ್ಯಾ? ಕೆಲವು ಸೈನಿಕ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು, ಇಂಡಿಯನ್ ಮಿಲಿಟರಿ ಆಪರೇಷನ್ಸ್ ನಡೆಸಿದೆ. ಅವುಗಳಲ್ಲಿ KS ಮತ್ತು PSI ಸಂಬಂಧಪಟ್ಟ ಸಂಪೂರ್ಣ ಪಟ್ಟಿ ನಾನು ಕೊಟ್ಟಿದ್ದೀನಿ. ಯಾವ್ದಾದ್ರು ಬಿಟ್ಟಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ. ನಾನು ಇದನ್ನ ಕೊಟ್ಟಿದ್ದೀನಿ, ನಿಮ್ಗೆ ನೋಡ್ಕೊಳ್ಳಿ. ಗೊತ್ತಾಗ್ತದೆ. ಆಪರೇಷನ್ ಸಂಕಲ್ಪ್ ಫಸ್ಟ್ ಯಾವುದು? ಆಪರೇಷನ್ ಸಂಕಲ್ಪ್. ಗೊತ್ತಾಗ್ತಿದ್ಯಾ? ಆಪರೇಷನ್ ಸಂಕಲ್ಪ್ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್. 2023 ಇದು ಸ್ಟಾರ್ಟ್ ಆಗಿದೆ, ಮುಂದುವರಿದ ಇಲ್ಲಿವರೆಗೂ. ಅರೇಬಿಯನ್ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯಲ್ಲಿ ಐಟಿ ಗೊತ್ತಾಗ್ತಿದ್ಯಾ? ಬಂಡುಕೋರರ ದಾಳಿಯಿಂದ ಭಾರತೀಯ ಹಡಗುಗಳು ಮತ್ತು ನಾವಿಕರನ್ನು ರಕ್ಷಿಸುವ ಒಂದು ಕಾರ್ಯಾಚರಣೆ ಆಗಿತ್ತು. ಗೊತ್ತಾಗ್ತಿದ್ಯಾ? ಆಪರೇಷನ್ ಸಂಕಲ್ಪ್. ನೆಕ್ಸ್ಟ್ ಆಪರೇಷನ್ ಕಾವೇರಿ. ಗೊತ್ತಾಗ್ತಿದ್ಯಾ? ಆಪರೇಷನ್ ಕಾವೇರಿ. ಸಂಘರ್ಷಿತ ಸುಡಾನ್ನಲ್ಲಿ 3800ಕ್ಕೂ ಹೆಚ್ಚು ಭಾರತೀಯ ಪ್ರಜೆಗಳನ್ನ ತನ್ನ ತಾಯ್ನಾಡಿಗೆ 2023 ಇದನ್ನ ಕರೆತರ್ತಾ ಇತ್ತು. ಓಕೆನಾ? ಕರೆಕ್ಟಾ ಮಕ್ಕಳ? ಓಕೆ. ನೆಕ್ಸ್ಟ್ ಆಪರೇಷನ್ ಅಜಯ್. ಗೊತ್ತಾಗ್ತಿದ್ಯಾ? ಆಪರೇಷನ್
ಅಜಯ್. ಆಪರೇಷನ್ ಅಜಯ್ ಇನ್ನೊಂದು ಬರುತ್ತೆ, ಗೊತ್ತಾಗ್ತಿದೆಯಾ? 2023ರಲ್ಲಿ ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ನಡೆದ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರ ನಡೆಸಿದ ಕಾರ್ಯಾಚರಣೆ, ಗೊತ್ತಾಗ್ತಿದೆಯಾ? ಯಾವುದು? ಆಪರೇಷನ್ ಅಜಯ್, ಗೊತ್ತಾಗ್ತಿದೆಯಾ? ಅಜಯ್ ನೆನ್ಪಿಟ್ಕೋಬೇಕು. ಯಾಕೆ ಆ ಥರ ಹೆಸರುಗಳು ಇಡ್ತಾರೆ ಅಂತ ಅದಕ್ಕೆ ರೀಸನ್ ಇರುತ್ತೆ, ಗೊತ್ತಾಗ್ತಿದೆಯಾ? ಸುಮ್ಮನೆ ರೀಸನ್ ಇರಲ್ಲ, ಗೊತ್ತಾಗ್ತಿದೆಯಾ? ಆ ರೀಸನ್ಗಳನ್ನ ನೆನಪಲ್ಲಿ ಇಟ್ಕೋಬೇಕು. ರೀಸನ್ ನೆನಪಲ್ಲಿ ಇಟ್ಟರೆ ಆ ಹೆಸರು ನೆನಪಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಬರೋದು ಆಪರೇಷನ್ ಗಂಗಾ, ಗೊತ್ತಾಗ್ತಿದೆಯಾ? ಆಪರೇಷನ್ ಗಂಗಾ ಇತ್ತೀಚೆಗೆ ನಡೆದಂಥ ರಷ್ಯಾ ಉಕ್ರೇನ್ ವಾರಲ್ಲಿ, ಗೊತ್ತಾಗ್ತಿದೆಯಾ? ರಷ್ಯಾ ಉಕ್ರೇನ್ ವಾರ ನಡೀತಲ್ಲ, ಅವಾಗ ಏನಾಗುತ್ತೆ, ಸಿಲುಕಿದ್ದ ಭಾರತೀಯರನ್ನು ನೆರೆ ದೇಶಗಳ ಮೂಲಕ ಭಾರತಕ್ಕೆ ಕರೆತರಲಾಯಿತು. ಆಪರೇಷನ್ ಗಂಗಾ 2022ನಲ್ಲಿ. ನೆಕ್ಸ್ಟ್ ಆಪರೇಷನ್ ದೇವಿ ಶಕ್ತಿ. ಆಪರೇಷನ್ ದೇವಿ ಶಕ್ತಿ ತಾಲಿಬಾನ್ ಆಕ್ರಮಣದಿಂದ ಅಫ್ಘಾನಿಸ್ತಾನದಿಂದ ಭಾರತೀಯರನ್ನು, ಯಾಕೆಂದ್ರೆ ಅಲ್ಲಿನ ಸರ್ಕಾರವನ್ನು ಉರುಳಿಸಿ ತಾಲಿಬಾನ್ ತನ್ನ ಆಕ್ರಮಣಕ್ಕೆ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತು. ಅಲ್ಲಿ ಇದ್ದ ಭಾರತೀಯರನ್ನ ರಕ್ಷಣೆ ಮಾಡಲು ಏನ್ ಮಾಡ್ತು, ಆಪರೇಷನ್ ದೇವಿ ಶಕ್ತಿಯನ್ನ ತಗೊಂಬಂದು ಏನ್ ಮಾಡಿದ್ರು, ಅಲ್ಲಿನ ಸಿಖ್ ಮತ್ತು ಹಿಂದೂಗಳನ್ನು ಕರ್ಕೊಂಬಂದು ನಮ್ಮ ದೇಶಕ್ಕೆ ಕರ್ಕೊಂಬಂದು. ಆಯ್ತಾ? ನೆಕ್ಸ್ಟ್ ಆಪರೇಷನ್ ಸಮುದ್ರ ಸೇತು, ಗೊತ್ತಾಗ್ತಿದೆಯಾ? 2020-21 COVID-19 ಸಾಂಕ್ರಾಮಿಕ ವಿದೇಶದಲ್ಲಿದ್ದ ಭಾರತೀಯರನ್ನು ಆಮ್ಲಜನಕ ಸಿಲಿಂಡರ್ಗಳನ್ನು ದೇಶಕ್ಕೆ ತವರಿಸಲು ನೌಕಾಪಡೆ ನಡೆಸಿದ ಕಾರ್ಯಾಚರಣೆ. ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ರವಾನೆ ಮಾಡೋಕ್ಕೆ ಮತ್ತು ಬೇರೆ ದೇಶದಲ್ಲಿ ಸಿಕ್ಕಾಕಿಕೊಂಡಂಥ ನಮ್ಮ ದೇಶದ ಇವ್ರನ್ನ ಕರ್ಕೊಂಬರಕ್ಕೆ, ಪ್ರಜೆಗಳನ್ನ ಕರ್ಕೊಂಬರಕ್ಕೆ ಮಾಡಿದಂಥ ಆಪರೇಷನ್ಸ್, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಇದೆ ಸೈನಿಕ ಕಾರ್ಯಾಚರಣೆಗಳು, ನೋಡ್ತಾ ಹೋಗೋಣ. ಆಪರೇಷನ್ ಬಂದರ್ ಎಲ್ಲಿ ನಡೀತು? 2019 ಪಾಕಿಸ್ತಾನ ಬಾಲ್ಕೋಟ್ನಲ್ಲಿ ನಡೀತು, ಗೊತ್ತಾಗ್ತಿದೆಯಾ? ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಭಾರತೀಯ ವಾಯುಪಡೆ ನಡೆಸಿದ ಬಾಲ್ಕೋಟ್ ಏರ್ ಸ್ಟ್ರೈಕ್ನ ಕೋಡ್ನ ಹೆಸರಿದು, ಆಪರೇಷನ್ ಬಂದರ್ ಅನ್ನೋದು. ನೆಕ್ಸ್ಟ್ ಸರ್ಜಿಕಲ್ ಸ್ಟ್ರೈಕ್ ಕೇಳಿರ್ತೀನಿ ನೀವು. ಸರ್ಜಿಕಲ್ ಸ್ಟ್ರೈಕ್ 2016ರಲ್ಲಿ ಪಾಕಿಸ್ತಾನ ಆಕ್ರಮಣದ ಪಿಒಕೆನಲ್ಲಿ ನಡೆದಂಥ ಉರಿ ದಾಳಿಗೆ, ಗೊತ್ತಾಗ್ತಿದೆಯಾ? ಉರಿ ದಾಳಿಗೆ ಪಿಒಕೆಯಲ್ಲಿದ್ದ ಭಯೋತ್ಪಾದಕರನ್ನ ಲಾಂಚ್ ಪ್ಯಾಡ್ಗಳ ಮೂಲಕ ಭಾರತೀಯ ಸೇನೆ ನಡೆಸಿದ ಒಂದು ಸರ್ಜಿಕಲ್ ಸ್ಟ್ರೈಕ್. ನೆಕ್ಸ್ಟ್ ಆಪರೇಷನ್ ವಿಜಯ್, ಇದು 1999 ಹೇಳಿದ ಎರಡಿದೆ. ಆಪರೇಷನ್ ವಿಜಯ್ ಇಲ್ಲೊಂದಿದೆ, ಗೊತ್ತಾಗ್ತಿದೆಯಾ? ಇದು ಆಪರೇಷನ್ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಜುಲೈ 26ರಂದು ಇದೇ ಮಂತ್ 26ನೇ ತಾರೀಕು ಆಪರೇಷನ್ ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಅಲ್ಲಿ ನಡೆದು ಇನ್ನು ನುಸುಳುಕೋರನ್ನು ಕಾರ್ಗಿಲ್ ಶಿಖರಗಳನ್ನು ಮರುಸ್ವಾಧೀನಪಡಿಸಿಕೊಂಡಂತ ದಿನವನ್ನ ತುಂಬ ಸರಿ ಪ್ರಶ್ನೆ ಬಂದಿದೆ. ಯಾವುದು? ಕಾರ್ಗಿಲ್ ವಿಜಯ್ ದಿವಸ್ ಅಂತ. ಆಪರೇಷನ್ ವಿಜಯ್, ಗೊತ್ತಾಗ್ತಿದೆ, 1990 ನಡೀತು, ಗೊತ್ತಾಗ್ತಿದೆಯಲ್ಲ? ತುಂಬಾ ಓಲ್ಡ್ ಕ್ವಶನ್, ಗೊತ್ತಾಗ್ತಿದೆಯಾ? ಮೋಸ್ಟ್ಲಿ ಈಗ ಕೇಳೋಕೆ ಚಾನ್ಸ್ ಕಮ್ಮಿ ಇರಲಿ, ತಿಳ್ಕೊಂಡಿರ್ಬೇಕು ಅಂತ, ಗೊತ್ತಾಗ್ತಿದೆಯಾ? ಆಪರೇಷನ್ ಮೇಘದೂತ್, ಗೊತ್ತಾಗ್ತಿದೆ. ಆಪರೇಷನ್ ಮೇಘದೂತ್ ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ನಡೆದ ವಿಶ್ವದ ಅತಿ ದೊಡ್ಡ ಯುದ್ಧ ಭೂಮಿಯಾದ ಸಿಯಾಚಿನ್ ಗ್ಲೇಸಿಯರ್ ನಲ್ಲಿ ಭಾರತ ಸಂಪೂರ್ಣ ನಿಯಂತ್ರಣಕ್ಕೆ ತಂದ ಕಾರ್ಯಾಚರಣೆ ಆಪರೇಷನ್ ಮೇಘದೂತ್. ನೆಕ್ಸ್ಟ್ ಆಪರೇಷನ್ ಕಾಕ್ಟಸ್, ಗೊತ್ತಾಗ್ತಿದೆಯಾ? ಆಪರೇಷನ್ ಕಾಕ್ಟಸ್ ಅಂತ ಕರೀತಾರೆ. ಮಾಲ್ಡೀವ್ಸ್ ನಲ್ಲಿದ್ದ ದಂಗೆಕೋರರನ್ನು ಸರ್ಕಾರವನ್ನು ಬೀಳಿಸಲು ನಡೆದ ಕುತಂತ್ರವನ್ನು ಭಾರತೀಯ ಸೇನೆ ಯಶಸ್ವಿಯಾಗಿ ತಡೆಯಿತು, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಆಪರೇಷನ್ ಪವನ್. ಆಪರೇಷನ್ ಪವನ್ ಗೊತ್ತಾಗ್ತದೆ. ಶ್ರೀಲಂಕಾದಲ್ಲಿ LTT ಉಗ್ರರ ವಿರುದ್ಧ ಶಮನ ತರಲು ಭಾರತೀಯ ಶಾಂತಿ ಪಡೆ, ಗೊತ್ತಾಗ್ತಿದೆಯಾ, ನಡೆಸಿದ ಕಾರ್ಯಾಚರಣೆ ಹೇಳಿದೆ. LTT ಪ್ರಭಾಕರನ್ ಅವ್ರನ್ನ ಹತ್ಯೆ ಮಾಡೋಕ್ಕೆ ಅಥವಾ ಆ ಒಂದು ನಿಗ್ರಹ ಮಾಡೋಕ್ಕೆ LTT ಉಗ್ರರನ್ನ ಈ ಒಂದು ಆಪರೇಷನ್ ಪವನ್ ಅನ್ನ ತಗೊಂಡ್ಬಂತು, ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಆಪರೇಷನ್ ಬ್ಲೂ ಸ್ಟಾರ್, ಅದಕ್ಕೋಸ್ಕರನೇ ರಾಜೀವ್ ಗಾಂಧಿಯನ್ನು ಹತ್ಯೆ ಮಾಡಿದ್ದವರು. ಈ ಆಪರೇಷನ್ ಪವನ್ ಮಾಡಿದಾಗಲೇ ಅವ್ರ ಮೇಲೆ ದ್ವೇಷ ಬಂದು ಅವ್ರನ್ನ LTT ತಮಿಳುನಾಡಿಗೆ ಬಂದಾಗ ಆ ಸಂಘಟನೆಯವರು ಹತ್ಯೆ ಮಾಡಿದ್ದು. ಓಕೆನಾ? ಆಪರೇಷನ್ ಬ್ಲೂ ಸ್ಟಾರ್ ಅಂತ ಕರೀತಾರೆ. ಇದು ನಿಮಗೆ ಗೊತ್ತಿರೋದು ಫೇಮಸ್. ಅಮೃತ್ಸರದಲ್ಲಿ ನಡೆದಂಥ ಇಂದಿರಾ ಗಾಂಧಿ ಸ್ವರ್ಣ ಮಂದಿರದಲ್ಲಿ ಉಗ್ರರು ಸೇರ್ಕೊಂಡಿದ್ರು, ಅವ್ರನ್ನ ಒಳಗಾಕಲು ಏನ್ ಮಾಡಿದ್ರು, ಒಂದು ಆಪರೇಷನ್ ಮಾಡಿದ್ರು, ಅದೇ ಆಪರೇಷನ್ ಬ್ಲೂ ಸ್ಟಾರ್. ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರನ್ನ ಇಬ್ಬರು ಸಿಕ್ಕರು ಹತ್ಯೆ ಮಾಡಿದ್ರು. ಓಕೆನಾ? ಅದು ನಿಮ್ಗೆ ಹಿಸ್ಟ್ರಿಯಲ್ಲಿ ಓದಿರ್ತೀರಾ, ಗೊತ್ತಿರುತ್ತೆ. 1984 ನಡೆದಂಥ ಬಗ್ಗೆ. ನೆಕ್ಸ್ಟ್ ಆಪರೇಷನ್ ವಿಜಯ್ ಗೋವಾ, ಗೊತ್ತಾಗ್ತಿದೆಯಾ? ನೋಡಿ, ಆ ವಿಜಯ್ ಅನ್ನೋದಕ್ಕೆ ತುಂಬ ಸತಿ ಇಟ್ಟಿದ್ದಾರೆ ಪ್ರಶ್ನೆನ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಲ್ಲಕ್ಕೂ ಆಗುತ್ತೆ, ಗೊತ್ತಾಗ್ತಿದೆಯಾ? ಪೋರ್ಚುಗೀಸರು ಆಡಳಿತದ ಗೋವಾವನ್ನು ವಿಮೋಚನೆಗೊಳಿಸಿ ಭಾರತಕ್ಕೆ ಸೇರ್ಪಡೆಗೊಳಿಸಿದ ಕಾರ್ಯಾಚರಣೆ, ಗೊತ್ತಾಗ್ತಿದೆ 1961ನಲ್ಲಿ. ಯಾವುದು? ಆಪರೇಷನ್ ವಿಜಯ್, ಗೋವಾನ ವಶಪಡಿಸಿಕೊಂಡು. ನೆಕ್ಸ್ಟ್ ಆಪರೇಷನ್ ಪೋಲೋ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರೀ ಹಿಸ್ಟ್ರಿನಲ್ಲಿ ಅಥವಾ ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ನೀವು ಓದ್ತಾ ಬರ್ತೀರಾ, ಗೊತ್ತಾಗ್ತಿದೆಯಾ? ಅಂದ್ರೆ ಭಾರತ ಸ್ವತಂತ್ರ ಪಡೆದ ನಂತರ ನಡೆದಂತ ಒಂದು ಫಸ್ಟ್ ಆಪರೇಷನ್ ಅಂತಲೇ ಕರಿಬಹುದು, ಗೊತ್ತಾಗ್ತಿದೆಯಾ? ಯಾಕೆಂದ್ರೆ ಹೈದರಾಬಾದ್ ಪ್ರದೇಶವನ್ನ, ಈಗೇನು ಹೈದರಾಬಾದ್ ಕರ್ನಾಟಕದ ಪ್ರದೇಶವನ್ನ ನಾವು ವಶಪಡಿಸ್ಕೊಳ್ಬೇಕಾದ್ರೆ, ಗೊತ್ತಾಗ್ತಿದೆಯಾ, ಈ ಪೊಲೀಸ್ ಆಕ್ಷನ್ ಮೂಲಕ, ಸೈನಿಕ ಕಾರ್ಯಾಚರಣೆ ಮೂಲಕ ಏನ್ ಮಾಡ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಆಪರೇಷನ್ ಮಾಡ್ತಾರೆ, ಆಪರೇಷನ್ ಪೋಲೋ ಅಂತ. ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ವಿಲೀನಗೊಳಿಸಲು ನಡೆಸಿದ ಕಾರ್ಯಾಚರಣೆ. ದಿಸ್ ಇಸ್ ದ ಮೋಸ್ಟ್ ರಿಪೀಟೆಡ್ ಅಂಡ್ ನಿಮ್ಗೆ ಗೊತ್ತಿರೋದು. ಯಾವುದು ಇದು ಗೊತ್ತಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಕೆಲವು ಆಂತರಿಕ ಭದ್ರತೆ ಮತ್ತು ಪರಿಹಾರ ಕಾರ್ಯಾಚರಣೆ ಕೆಲವೊಂದು ನಡೆದರೆ ಆ ಒಂದು ಕೆಲವೊಂದು ನೋಡ್ತಾ ಹೋಗೋಣ. ಆಪರೇಷನ್ ರಕ್ಷಕ್, ಗೊತ್ತಾಗ್ತಿದೆಯಾ? ಆಪರೇಷನ್ ರಕ್ಷಕ್, ಗೊತ್ತಾಗ್ತಿದೆಯಾ? ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಎದುರಿಸಲು ನಡೆಸುತ್ತಿರುವ ಸುದೀರ್ಘ ಕಾರ್ಯಾಚರಣೆ, ಆಪರೇಷನ್ ರಕ್ಷಕ್ ಕೇಳ್ತಾರೆ. ಆಪರೇಷನ್ ಸದ್ಭಾವನ್ ಪ್ರಶ್ನೆನ ಕೇಳಿದರೆ ತುಂಬಾ ಇಂಪಾರ್ಟೆಂಟ್, ಗೊತ್ತಾಗ್ತಿದೆಯಾ? ಆಪರೇಷನ್ ಸದ್ಭಾವನ್, ಗೊತ್ತಾಗ್ತಿದೆಯಾ? ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಗಡಿ ಪ್ರದೇಶದಲ್ಲಿ ನಾಗರಿಕರ ನಂಬಿಕೆ ಮತ್ತು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಭಾರತನೇ ನೀಡಿದ ಸದ್ಭಾವನ್, ಸದ್ಭಾವನೆಯಿಂದ ಅಂತ, ಗೊತ್ತಾಗ್ತಿದೆಯಾ? ಭಾರತ ಅವ್ರನ್ನ ಅಭಿವೃದ್ಧಿ ಮಾಡೋದು, ಯಾಕೆಂದ್ರೆ ಆ ಪ್ರದೇಶಗಳನ್ನ ಟೂರಿಸಂ ಆಗಿರ್ಬೋದು, ಅಲ್ಲಿನ ಅಭಿವೃದ್ಧಿನ ಮಾಡೋಕ್ಕೆ ಏನಾಗ್ತಿದೆ, ಟೆರರಿಸಮ್ನ ಕಮ್ಮಿ ಮಾಡೋಕ್ಕೋಸ್ಕರ. ಯಾಕಂದ್ರೆ ಅಲ್ಲಿ ಅಭಿವೃದ್ಧಿ ಕಮ್ಮಿ ಆಗಿರೋದ್ರಲ್ಲಿ ಟೆರರಿಸಮ್ಗೆ ಬೇಗ ಅಟ್ರಾಕ್ಟ್ ಆಗ್ತಾ ಹುಡುಗರು, ಅವ್ರನ್ನ ಕಮ್ಮಿ ಅದನ್ನ ಅಭಿವೃದ್ಧಿಗೊಳಿಸಿದ್ರೆ, ಅಲ್ಲಿನ ಎಜುಕೇಟ್ ಮಾಡೋದ್ರ ಜನ ಏನಾಗುತ್ತೆ, ಕಮ್ಮಿ ಮಾಡೋದು. ಕೆಲವೊಂದು ಆಪರೇಷನ್ಸ್ಗಳ ಮುಖಾಂತರ ಕೆಲವನ್ನ ಏನಾಗುತ್ತೆ, ಡೆವಲಪ್ಮೆಂಟ್ಗೋಸ್ಕರ
ಅದಕ್ಕೋಸ್ಕರ ಆಪರೇಷನ್ಗಳನ್ನ ಮಾಡ್ತಾರೆ. ಇದು ಸಹ ಮೇನ್ ಇಂಪಾರ್ಟೆಂಟ್. ಅಲ್ಲಿ ನಾಗರಿಕರಲ್ಲಿ ಇಂಡಿಯನ್ ಆರ್ಮಿ ಬಗ್ಗೆ ಅಥವಾ ಇಂಡಿಯಾದ ಬಗ್ಗೆ ನಂಬಿಕೆ ಹುಟ್ಟಿಸುವಂತ ಕಾರ್ಯ ಮಾಡಬೇಕು ಮತ್ತು ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲು ಆಪರೇಷನ್ ಸದ್ಭಾವನ ಅನ್ನೋ ಒಂದು ಕೆಲಸನ ಮಾಡ್ತಾ ಇದೆ ಯಾವುದು ನಮ್ಮ ಇಂಡಿಯನ್ ಆರ್ಮಿ. ಓಕೆನಾ. ನೆಕ್ಸ್ಟ್ ಬರೋದು ಆಪರೇಷನ್ ಮದದ್. ಆಪರೇಷನ್ ಮದದ್ ಪ್ರವಾಹ ಮತ್ತು ನೈಸರ್ಗಿಕ ವಿಪತ್ತುಗಳ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆ ನಡೆಸುವ ರಕ್ಷಣಾ ಕಾರ್ಯಗಳು ಆಪರೇಷನ್ ಮದದ್ ಅಂತ ಕರೀತಾರೆ. ಓಕೆ, ಗೊತ್ತಾಯ್ತಾ. ಇನ್ನು ಆಪರೇಷನ್ ವಿಜಯ್, ಸಿಯಾಚಿನ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ ರಕ್ಷಣಾ ಕಾರ್ಯಗಳನ್ನ ಕೇಳ್ತಾರೆ. ತುಂಬಾ ಸತಿ ಕೇಳಿರೋದು ಮ್ಯಾಚ್ ದ ಫಾಲೋಯಿಂಗ್ ಗೊತ್ತಾಗ್ತಿದೆಯಾ. ಹಾಗಾಗಿ ನಿಮಗೆ ಗೊತ್ತಿರಬೇಕು ಯಾವ ಯಾವ ದೇಶಗಳ ಒಂದು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ ಹೆಸರುಗಳು ಏನಿಟ್ಟಿದ್ದಾರೆ ಅಂತ ಕೇಳಿದ್ರು. ನೆಕ್ಸ್ಟ್ ಕಾವೇರಿ, ಗಂಗಾ, ದೈವಿ ಶಕ್ತಿ ಇವೆಲ್ಲ ನಿಮಗೆ ರಿಪೀಟ್ ಆಗಿರೋದು ಆಲ್ರೆಡಿ ಗೊತ್ತಾಗ್ತೀವಿ. ಅಜಯ್ ಈ ತರ ಗೊತ್ತಾಗ್ತಿದೆ, ಹೊಂದಿಸಿ ಬರೀತಾರೆ ಕೇಳ್ತಾರೆ ಪ್ರಶ್ನೆನ. ಓಕೆನಾ. ಹಾಗಾಗಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಟಾಪಿಕ್ನ. ಒಂದು 5 ನಿಮಿಷ ಬ್ರೇಕ್.